ಅಲೆಮಾರಿ ಸಮುದಾಯ ಅಂತ ಕರೀತಾರೆ. ಬ್ರಿಟಿಷ್ ಅವರು ಇವ್ರನ್ನ ಹತ್ತಿಕ್ಲೇಬೇಕಾಗತ್ತೆ. ಯಾವ್ಯಾವ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೀರಿ? ಸ್ವಲ್ಪ ಎಸೆನ್ಷಿಯಲ್ ಯಾವಾಗ ಬೇಕು ಅಂತ ಅನ್ಸುತ್ತೆ ಅವಾಗ ನಮಗೆ ದಾರಿ ಅದಾಗಿದೆ ಅದೇ ತೋರಿಸ್ತಾ ಹೋಗ್ತದೆ. ಎಜುಕೇಶನ್ ಇದ್ರೆ ಮುಂದೆ ಏನ್ ಬೇಕಾದ್ರೂ ಮಾಡ್ಬೋದು, ಮತ್ತೆ ಸಂಪಾದನೆ ಮಾಡುವಂಥದ್ದು ಇಂಪಾರ್ಟೆಂಟ್ ಅಲ್ಲ. 2025ಕ್ಕೆ ತಾಂಡ ಅಭಿವೃದ್ಧಿ ನಿಗಮದ ಯಾವ್ಯಾವ ಯೋಜನೆಗಳನ್ನ ನೀವು ಕೈಗೊಂಡಿದ್ದೀರಿ? ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಡೈರೆಕ್ಟ್ ಆಗಿ ಲೋನ್ ಕೊಡುವಂಥದ್ದು, ನಮ್ಮಿಂದ 2 ಲಕ್ಷ ರೂಪಾಯಿ ಅವರಿಗೆ ಸಹಾಯಧನ ತಗೋತೀವಿ. ಭೂಮಿನಲ್ಲಿ ಏನ್ ಬೇಕಾದ್ರೂ ಬೆಳಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. 12.5 ಲಕ್ಷ ರೂಪಾಯಿ ಸಹಾಯಧನ, ಅದು ಮತ್ತೆ ಅವ್ರಿಗೆ ರಿಟರ್ನ್ ಮಾಡುವಂಥದ್ದು. 425ನೇ ಸಾಲಿಗೆ 76 ಕೋಟಿ ಅಮೌಂಟ್ ನ ಕೊಟ್ಟಿದ್ದಾರೆ. ಅಷ್ಟು ಯೋಜನೆಗಳು ಸಮರ್ಪಕವಾಗಿ ಬಳಕೆ ಆಗ್ತಿದೆ ಅಂತ ಅನ್ಸುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ತಾಂಡ ನಿಗಮದಲ್ಲಿ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿದೆ? ರಿಮೈನಿಂಗ್ 75 to 80% action. ಆ ಸಮುದಾಯದ ಕಟ್ಟ ಕಡೆ ವ್ಯಕ್ತಿಗೆ ತಲುಪ್ತಿದೆ. ಟ್ರೈನಿಂಗ್ ಎಲ್ಲ ಕೊಡುವಾಗ ನಾವು ಅಪ್ಲಿಕೇಶನ್ಗಳನ್ನ ಕರೀತಾರೆ, ಬಟ್ ಆ ಅಪ್ಲಿಕೇಶನ್ಗಳು ಬರಲ್ಲ. ಈ ವರ್ಷದ 24-25 76 ಕೋಟಿ ಅಮೌಂಟ್ ನಮಗೆ ಶಾರ್ಟೇಜ್ ಇದೆ. ಕೆಲವು ಲೋಪಗಳಾಗಿರೋದನ್ನು ನಿಜ. ನಮ್ಮ ನಿಗಮದಿಂದನೇ ಮಾಡಿದಂಥ ಒಂದು ಸ್ಟೂಡೆಂಟ್ಸ್ ನಮ್ಮದೇ ಎಂಟ್ರಿ ಮಾಡೋದು. ನಮಸ್ತೆ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಸಂಗೀತ. ತಮ್ಮ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡಿಕೊಂಡಿರುವ ಸಮುದಾಯಗಳ ಪೈಕಿ ಮೊದಲನೇ ಸ್ಥಾನದಲ್ಲಿ ಬರೋದು ಈ ಲಂಬಾಣಿ ಸಮುದಾಯ. ಈ ಲಂಬಾಣಿ ಸಮುದಾಯವನ್ನು ಅಲೆಮಾರಿ ಸಮುದಾಯ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಈ ಲಂಬಾಣಿ ಸಮುದಾಯ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದೆ. ಯಾವ್ದ್ಯಾವ್ದ್ರಪ್ಪ ಅಂತ ಹೇಳಿದ್ರೆ, ಅವರ ಉಡುಗೆ ತೊಡುಗೆ, ನಡೆ ನುಡಿ, ಆಚಾರ ವಿಚಾರದಲ್ಲಿ ತನ್ನದೇ ಆದ ವಿಶಿಷ್ಟತೆಯನ್ನ ಹೊಂದಿದೆ. ಇಂದಿಗೂ ಈ ಲಂಬಾಣಿ ಸಮುದಾಯದವರು ಬೆಟ್ಟ ಗುಡ್ಡ ಕಾಡು ಮೇಡು ಪ್ರದೇಶಗಳಲ್ಲಿ ತನ್ನ ತಾಂಡಗಳನ್ನ ಕಟ್ಟಿಕೊಂಡು ಸಮಾಜದಿಂದ ಬೇರ್ಪಟ್ಟು ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿಯೊಟ್ಟಿಗೆ ಬದುಕ್ತಿದ್ದಾರೆ. ಸದ್ಯ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಈ ಬಂಜಾರ ಸಮುದಾಯದ ಅಭಿವೃದ್ಧಿಗಾಗಿ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದೆ ಮತ್ತು ಎಷ್ಟೆಷ್ಟು ಅನುದಾನ ಖರ್ಚು ಮಾಡಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಹಾಗಿದ್ರೆ ಇವತ್ತು ನಮ್ಮ ಒಟ್ಟಿಗೆ ತಾಂಡ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ಎನ್ ರಾಜು ಸರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡಿಸೋಣ. ನಮ್ಮ ಪ್ರಜಾವಾಹಿನಿ ಮೂಲಕ ಅವರನ್ನ ಸ್ವಾಗತ ಮಾಡ್ತಾ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಮೊದಲನೇದಾಗಿ ಸರ್, ಏನಂತ ಹೇಳಿದ್ರೆ ಈ ಲಂಬಾಣಿ ಸಮುದಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಅನಿಸಿಕೆ ಏನು ಸರ್? ಲಂಬಾಣಿ ಸಮುದಾಯ ಈಗಾಗಲೇ ನಮಗೆಲ್ಲ ಗೊತ್ತಿದೆ. ಭಾರತ ಜಾತಿಗಳ ಪ್ರಧಾನವಾದಂಥ ರಾಷ್ಟ್ರ ಆಗಿತ್ತು. ಹಿಂದೆ 4 ವರ್ಗಗಳಲ್ಲಿತ್ತು. ಅದರಲ್ಲಿ ಮತ್ತೆ ಸಣ್ಣ ಸಣ್ಣ ಜಾತಿಗಳನ್ನು ಬಂದು ಕೆಲವು ಜಾತಿಗಳನ್ನ ಅಸ್ಪೃಶ್ಯತೆ ಒಳಗಡೆ ಸೇರಿಸ್ಕೊಂಡ್ರು. ಅಂತ ಅಸ್ಪೃಶ್ಯ ಅನ್ನೋಂಥ ಅಂದ್ರೆ SC ST ಏನ್ ಬರ್ತದೆ ಅಂತ ಒಂದು ಕಮ್ಯುನಿಟಿನಲ್ಲಿ ನಮ್ಮ ಲಂಬಾಣಿ ಸಮುದಾಯನೂ ಸಹ ಬರುತ್ತದೆ. ಲಂಬಾಣಿ ಸಮುದಾಯದವ್ರದ್ದು ಬೇಸಿಕ್ ಹಿಸ್ಟ್ರಿ ಅವ್ರದ್ದು ಬೇರೆ ತರ. ಅಂದ್ರೆ ಅವರು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಅವರ ಇತಿಹಾಸ ನೋಡ್ತಾ ಹೋದಾಗ ಅವ್ರ ಹಿಂದೆ ಮಹಾರಾಜರುಗಳಿರ್ಬೋದು ಅಥವಾ ಆ ಸಮುದಾಯಗಳಲ್ಲಿ ನಡೀತಾ ಇದ್ದಂಥ ಯಾರು ರಾಜರುಗಳಿದ್ರು ಅಂಥವ್ರಿಗೆಲ್ಲರಿಗೂ ಅವ್ರಿಗೆ ಬೇಕಾದಂಥ ಫುಡ್ಡನ್ನ ಸಪ್ಲೈ ಮಾಡೋವಂಥದ್ದು ಇರ್ಬೋದು, ಅಥವಾ ಅವ್ರಿಗೆ ಆಯುಧಗಳನ್ನು ಸಪ್ಲೈ ಮಾಡೋವಂಥದ್ದು ಇರ್ಬೋದು, ಅಥವಾ ಅವರಿಗೆ ಬಟ್ಟೆಗಳು, ಈ ಥರದ್ದು ಏನು ಬೇಕಾಗುತ್ತೆ ಅವ್ರಿಗೆ ಇನ್ಫಾರ್ಮೇಷನ್ ಸಹ ಬೇರೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಅವರು ಗ್ಯಾದರ್ ಮಾಡಿ ಅವ್ರಿಗೆ ರೀಚ್ ಮಾಡ್ತಾ ಇದ್ರು. ಅದರಿಂದಾಗಿ ಅದೊಂದು ಲೋಕಲ್ ಕಮ್ಯುನಿಟಿ ಜೊತೆಯಲ್ಲಿ ಇಟ್ಕೊಂಡು ರಾಜರು ಮಹಾರಾಜರುಗಳು ಮತ್ತು ಅವರ ಕೆಲಸಗಳನ್ನು ನಡ್ಕೊಳ್ಳೋದಕ್ಕೆ ಒಂದೊಂಥರ ಸಮುದಾಯನ ಗುರುತಿಸ್ಕೊಂಡಿತ್ತು. ಅದು ಒಂದು ರೀತಿಯಲ್ಲಿ ಅದು ಸಮುದಾಯ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅವರ ಮಹಾರಾಜರುಗಳಿಗಿರ್ಬೋದು ಅಥವಾ ಜನಗಳಿಗಿರ್ಬೋದು, ಅದನ್ನ ತಡೆಯೋದಕ್ಕೋಸ್ಕರ ಇದು ಬ್ರಿಟಿಷ್ ಪೀರಿಯಡ್ ಬಂದಮೇಲೆ ಬ್ರಿಟಿಷ್ ಅವರು ಇವ್ರನ್ನ ಹತ್ತಿಕ್ಲೇಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಅನ್ನು ಈಸಿಯಾಗಿ ಕೊಡುವಂತ ಒಂದು ಮಾರ್ಗ ಆಗೋಗಿರುತ್ತೆ. ಇವ್ರನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ 1815 ಟ್ರಿಬ್ಯುನಲ್ ಇವ್ರನ್ನ ಆಕ್ಟ್ನ ತಂದು ಅವರನ್ನ ಒಂದು ರಿಸ್ಟ್ರಿಕ್ಟ್ ಮಾಡ್ತಾರೆ. ರಿಸ್ಟ್ರಿಕ್ಟ್ ಮಾಡಿ ಅವರು ಬುಡಕಟ್ಟು ಜನಾಂಗ ಅನ್ನೋ ಥರದಲ್ಲಿ ಅವರನ್ನ ಗುರುತಿಸಿ ಅಲ್ಲಿಂದ ಸಿಟಿ ಒಳಗಡೆ ಬರದೇ ಇದ್ದಂಗೆ ಅವರು ಅದೊಂಥರ ಫಾರೆಸ್ಟ್ ಏರಿಯಾದಲ್ಲೇನೇ ಇರಬೇಕು, ಆ ರಿಸ್ಟ್ರಿಕ್ಷನ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮತ್ತು ಅವ್ರ ಸಾಮ್ರಾಜ್ಯನ ವಿಸ್ತರಿಸೋದಕ್ಕೋಸ್ಕರ ಇವ್ರನ್ನ ಒಂದು ರಿಸ್ಟ್ರಿಕ್ಟೆಡ್ ಮಾಡಿ ಬಿಟ್ಟಿರ್ತಾರೆ. ಹಂಗಾಗಿ ಮತ್ತೆ ಇವ್ರದೇ ಆದಂಥ ಸಂಸ್ಕೃತಿ ಇದೆ. ಮತ್ತೆ ಈಗ ನಮ್ದು ಈಗ ಲ್ಯಾಂಗ್ವೇಜಸ್ ಎಲ್ಲ ಇದೆಯಲ್ಲ, ಅದೇ ಥರ ಇವ್ರದೇ ಒಂದು ಗೋರ್ಬೋಲಿಯಾ ಅಂತ ಒಂದು ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜಿಂದ ಒಂದು ಸಮುದಾಯ ಬೆಳಿಬೇಕು ಅಂದರೆ, ಒಂದು ಸಂಸ್ಕೃತಿ ಬೆಳಿಬೇಕು ಅಂತಂದರೆ ಅದರದ್ದೇ ಆದಂಥ ಲ್ಯಾಂಗ್ವೇಜ್ ಇದೆ ಅಂತಂದ್ರೆ ಅದ್ರ ಓಲ್ಡೆಸ್ಟ್ ಸಿಚುಯೇಷನ್ ಅಲ್ಲಿ ಬರುವಂತ ಸಮುದಾಯ ಇದು. ಓಕೆ ಸರ್, ಇದಕ್ಕೂ ಮುಂಚೆ ನೀವು ಯಾವ್ಯಾವ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೀರಿ? ಆ ಅನುಭವ ಯಾವ ತರ ಹಂಚ್ಕೊಳ್ತೀರಾ ಸರ್? ನಾನು ವೆರಿ ಫಸ್ಟ್ ನಂದು ಬೇಸಿಕ್ ಕ್ವಾಲಿಫಿಕೇಶನ್ MCom, ಕಾಮರ್ಸ್ ಲೆಕ್ಚರರ್ ಆಗಿ ನಾನು ಒಂದು ಸ್ವಲ್ಪ ದಿನಗಳಲ್ಲಿ ಕೆಲಸ ಮಾಡಿದೆ. ಮಂಗಳೂರು ಯೂನಿವರ್ಸಿಟಿನಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಕಾಮರ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ.
2 ವರ್ಷ ಅಲ್ಲಿ ಕೆಲಸ ಮಾಡಿದ್ಮೇಲೆ KS ಎಕ್ಸಾಮ್ ತೊಗೊಂಡಿದ್ದೆ. ಈ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿ ನಾನು ಮತ್ತೆ ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟ್ಗೆ ಬಂದೆ. ಆಡಿಟ್ ಡಿಪಾರ್ಟ್ಮೆಂಟಲ್ಲಿ ನಾನು ಫಸ್ಟು ಪೋಸ್ಟಿಂಗ್ ನಂದು ಶ್ರೀರಾಮ ಶುಗರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ನಾನು ಮೈಸೂರು ಸಬ್ ಡಿವಿಷನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ, ಮತ್ತು ಪಾಂಡವಪುರ ಸಬ್ ಡಿವಿಷನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ, ಚಾಮರಾಜನಗರ ಸಬ್ ಡಿವಿಷನ್ ಇತ್ತು ಅವಾಗ, ಸಬ್ ಡಿವಿಷನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ. ನಂತರ ನಾನು ಡೆಪ್ಟಿ ಡೈರೆಕ್ಟರಾಗಿ ಪ್ರಮೋಷನ್ ಆದಮೇಲೆ ಬ್ಯಾಂಗ್ಳೂರು BDCC ಬ್ಯಾಂಕ್, ಆಗ ಬೆಂಗಳೂರು ಡಿಸ್ಟ್ರಿಕ್ಟು ಮತ್ತು ಅರ್ಬನ್ ಡಿಸ್ಟ್ರಿಕ್ಟು ಮತ್ತು ರೂರಲ್ ಡಿಸ್ಟ್ರಿಕ್ಟ್ ಎರಡೂ ಇತ್ತದು. ಬೆಂಗಳೂರು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಡೆಪ್ಟಿ ಡೈರೆಕ್ಟರಾಗಿ ಕೆಲಸ ಮಾಡಿದೆ. ನಂತರ ನಾನು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ. ಬಳ್ಳಾರಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡಿದೆ. ಆಮೇಲೆ KOEDFC, ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಕಾರ್ಪೊರೇಷನ್ ಅಂತೇಳಿ, ಅಲ್ಲಿ ನಾನು ಬಳ್ಳಾರಿ ಡಿವಿಷನಲ್ಲಿ ಮತ್ತು ಗುಲ್ಬರ್ಗಾ ಡಿವಿಷನಲ್ಲಿ, ಬೆಳಗಾಂ ಡಿವಿಷನಲ್ಲಿ ಡೆಪ್ಟಿ ಪ್ರಾಜೆಕ್ಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೆ ನಾನು ಮೈಸೂರು ಕಾರ್ಪೊರೇಷನಲ್ಲಿ ಅಡಿಷನಲ್ ಕಮಿಷನರ್ ಆಗಿ ಕೆಲಸ ಮಾಡಿದೆ 4 ವರ್ಷಗಳ ಕಾಲ. ಅದಾದಮೇಲೆ ಬೆಂಗಳೂರು BBMPನಲ್ಲಿ ಡೆಪ್ಟಿ ಕಮಿಷನರ್ ಆಗಿ ಈಸ್ಟ್ ಡಿವಿಷನಲ್ಲಿ ಕೆಲಸ ಮಾಡಿದೆ. ಆಮೇಲೆ ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟಲ್ಲಿ ಡೆಪ್ಟಿ ಡೈರೆಕ್ಟರ್ ಆಗಿ ಮತ್ತು ಜಾಯಿಂಟ್ ಡೈರೆಕ್ಟರ್ ಆಗಿ ಮಂಡ್ಯ ಡಿಸ್ಟಿಕಲ್ಲಿ ಮತ್ತು ನಮ್ಮ ಹೆಡ್ ಆಫೀಸಲ್ಲಿ ಕೆಲಸ ಮಾಡಿ, ಆಮೇಲೆ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಜನರಲ್ ಮ್ಯಾನೇಜರ್ ಫೈನಾನ್ಸ್ ಆಗಿ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ತಾಂಡಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಾಸ್ಟ್ ಒಂದು 4 ಮಂತ್ಸಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ಏನಂತ ಹೇಳಿದ್ರೆ ನಿಮ್ಮ ಖಾಸಗಿ ಜೀವನದ ಬಗ್ಗೆ ಹಂಚ್ಕೊಳ್ಳೋದಾದ್ರೆ, ಯಾಕಂತ ಹೇಳಿದ್ರೆ ನಮ್ಮಂತರ ಎಷ್ಟೋ ಜನರಿಗೆ ಅದು ಪ್ರೇರಣೆ ಆಗ್ಬೋದು ಸರ್. ಅಂದ್ರೆ ಈ ಹಂತಕ್ಕೆ ಬರೋದಕ್ಕೆ ನೀವೇನೆಲ್ಲ ಕಷ್ಟಪಟ್ಟಿದ್ದೀರಾ, ಆ ಶ್ರಮದ ಕಷ್ಟದ ದಿನಗಳನ್ನ ಹಂಚ್ಕೊಳ್ಳೋದಾದ್ರೆ ಯಾವ ತರ ಸರ್? ಕಷ್ಟ ಅನ್ನೋದಕ್ಕಿಂತ ಅದು ಸ್ವಲ್ಪ ಎಸೆನ್ಷಿಯಲ್ಲು, ಯಾವಾಗ ಬೇಕು ಅಂತ ಅನ್ಸುತ್ತೆ ಅವಾಗ ನಮಗೆ ದಾರಿ ಅದಾಗಿದೆ ಅದೇ ತೋರಿಸ್ತಾ ಹೋಗ್ತದೆ. ಹಂಗಾಗಿ ಅದು ನಾನು ಬೇಸಿಕಲಿ ನನ್ನ ತಂದೆ ಮತ್ತು ನನ್ನ ತಾಯಿ ಅವ್ರು ಕೊಟ್ಟಂಥ ಪ್ರೋತ್ಸಾಹ, ಮತ್ತು ಎಜುಕೇಷನ್ಗೆ ತಂದೆ ಕೊಟ್ಟಂಥ ಪ್ರೋತ್ಸಾಹ. ನಾನು ಆ್ಯಕ್ಚುಲಿ ಬೇಸಿಕಲಿ ಡಿಗ್ರಿ ಮುಗಿಸಿದೆ, BCom ಮುಗಿಸಿದ ಮೇಲೆ ನಾನು ಗೌರ್ಮೆಂಟ್ ಜಾಬಿಗೆ ಬರಬೇಕು ಅನ್ನೋ ಉದ್ದೇಶ ನಂದು ಇರಲಿಲ್ಲ. ಆ್ಯಕ್ಚುಲಿ ನಾನು ಪ್ರೈವೇಟ್ ಬಿಸ್ನೆಸ್ ಮಾಡಬೇಕು ಅಂತೇಳಿ ನಾನು ಸ್ವಲ್ಪ ಸ್ಟಾರ್ಟು ಮಾಡ್ತಾ ಇದ್ದೆ. ಒಂದು KSFC ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಲೋನ್ ತೊಗೊಂಡು ಲೋನ್ಗೆ ಅಪ್ಲಿಕೇಶನ್ ಎಲ್ಲ ರೆಡಿ ಮಾಡಿದೆ. ನಮ್ಮ ಫಾದರ್ ಅವಾಗ ಬೇಡ, ಇನ್ನು ಓದೋ ಅಂಥದ್ದಿದೆ, ಎಜುಕೇಷನ್ ಇದ್ದರೆ ಮುಂದೆ ಏನು ಬೇಕಾದರೂ ಮಾಡ್ಬೋದು, ಮತ್ತು ಸಂಪಾದನೆ ಮಾಡೋವಂಥದ್ದೇ ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ನನಗೆ ಗಂಗೋತ್ರಿಗೆ MCom ಮಾಡೋದಕ್ಕೆ ಶುರು ಮಾಡಿದೆ. ಮತ್ತು MCom MBA ಎರಡಕ್ಕೂ ಸೀಟ್ ಸಿಕ್ತು. ನಾನು MCom ಮಾಡೋದಕ್ಕೆ ಶುರು ಮಾಡಿದೆ. MComಗೆ ಹೋದ್ಮೇಲೆ ಗಂಗೋತ್ರಿ ವಾತಾವರಣ ಅದು ಎಲ್ಲನೂ ಚೇಂಜ್ ಮಾಡ್ತು ನನಗೆ. ಅದು ಕಾಂಪಿಟೇಟಿವ್ ಎಕ್ಸಾಮು ಮತ್ತು ಅದು ಸ್ಟಡೀಸು, ಅದು ನಿಜವಾಗಿ ಎಜುಕೇಷನ್ ಅನ್ನೋದನ್ನು ತೋರಿಸಿದ್ದು ಗಂಗೋತ್ರಿ. ಅಲ್ಲಿ ಎಲ್ಲ ಇದ್ದಂಥವ್ರು ಸ್ವಲ್ಪ ಎಲ್ಲರೂ ಸ್ಕಾಲರ್ಸ್, ಪ್ರೊಫೆಸರ್ಸು, ಅವ್ರ ಜೊತೆಯಲ್ಲಿ ಎಲ್ಲ ನೋಡ್ತಾ ಇದ್ದಾಗ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಬಂತು. ಹಂಗಾಗಿ ಸ್ಟಡೀಸ್ ಜಾಸ್ತಿ ಮಾಡ್ತಾ ಹೋದೆ. ಅಲ್ಲೇ PhD ವರ್ಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದೇ ಇದರಲ್ಲಿ KS ಎಕ್ಸಾಮ್ ಕಾಲ್ ಮಾಡಿದ್ರು, ಇದರಲ್ಲಿ ಬಂದೆ. ಬಟ್ ಬೇಸಿಕಲಿ ತಂದೆಯವರ ಸಹಕಾರ, ಹಂಗಾಗಿ ಅವ್ರ ಎಜುಕೇಷನ್ಗಂತ ಕೊಟ್ಟಂಥ ಪ್ರೋತ್ಸಾಹದಿಂದ. ಒಟ್ಟಾರೆಯಾಗಿ ಹೇಳ್ತಿದ್ದೀರಾ ಸರ್, ಒಂದು ಕುಟುಂಬದಲ್ಲಿ ತಂದೆ ತಾಯಿ ಪೋಷಕರ ಬೆಂಬಲ ಮತ್ತೆ ಸಪೋರ್ಟಿವ್ ಇದ್ರೆ ನಾವು ಯಾವ ಯಶಸ್ಸನ್ನು ಕೂಡ ಕಾಣಬಹುದು ಅಂತ ನೀವು ಹೇಳ್ತಾ ಇದ್ದೀರಾ ಸರ್. ಓಕೆ ಸರ್, ಏನಂತ ಹೇಳಿದ್ರೆ 2025ಕ್ಕೆ ತಾಂಡಾ ಅಭಿವೃದ್ಧಿ ನಿಗಮದ ಯಾವ್ಯಾವ ಯೋಜನೆಗಳನ್ನ ನೀವು ಕೈಗೊಂಡಿದ್ದೀರಾ, ಅದರ ಗುರಿ ಏನು ಸರ್, ಮುಂದಿನ ಗುರಿ ಏನು? ಇಲ್ಲ, ಸರ್ಕಾರ ಈಗಾಗಲೇ ಪ್ರತಿ ವರ್ಷ ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಲವಾರು ಪ್ರೋಗ್ರಾಮ್ಗಳನ್ನ ಇದು ಅಂತಲ್ಲ, ಎಲ್ಲ ನಿಗಮಗಳು ವೇರಿಯಸ್ ನಿಗಮಗಳಿದ್ದಾವೆ. ವಿವಿಧ ನಿಗಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಡೈರೆಕ್ಟಾಗಿ ಲೋನ್ ಕೊಡುವಂಥದ್ದು. ಅಲ್ಲಿ ಬೇರೆ ಬೇರೆ ಹಂತದಲ್ಲಿ ನಾವು ಲೋನ್ಗಳನ್ನು ಕೊಡ್ತಾ ಇದ್ದೀವಿ. ಒಂದು ಡೈರೆಕ್ಟ್ ಲೋನ್ ಕೊಡುವಂಥದ್ದು ಇದೆ. ಡೈರೆಕ್ಟ್ ಲೋನಲ್ಲಿ ನಾವು 1 ಲಕ್ಷ ರೂಪಾಯಿ ಅವರಿಗೆ ನೇರವಾಗಿ ಸಾಲನ ಅಂದರೆ ನಿಗಮದಿಂದನೇ ಕೊಡ್ತೀವಿ. 50,000 ರೂಪಾಯಿನ ಅವ್ರಿಗೆ ಸಬ್ಸಿಡಿ ಅಂತ ಕೊಡ್ತೀವಿ, ಅಂದರೆ ಸಹಾಯಧನ. ಅದು ಮತ್ತೆ ನಮಗೆ ಅವ್ರು ರೀಪೇ ಮಾಡೋದು ಬೇಕಾಗಿಲ್ಲ, ಅವ್ರಿಗೆ ಅದನ್ನು ಬೆನಿಫಿಟ್ ಆಗಿ ಉಳಿಸ್ಕೋಬೋದು. ಬಟ್ ಇನ್ನು 50,000 ರುಪೀಸನ್ನು ನಾವು ಸಾಲವಾಗಿ ಸಹಾಯ ಅಂದರೆ ಕಡಿಮೆ ರೇಟಲ್ಲಿ, ಈಗ ಬ್ಯಾಂಕಲ್ಲೆಲ್ಲ 8, 10, 12% ಇಂಟ್ರೆಸ್ಟ್ ಇರುತ್ತೆ. ನಿಗಮದಿಂದ ಬರೀ 4% ಇಂಟ್ರೆಸ್ಟಲ್ಲಿ ಕೊಡ್ತೀವಿ ಅದನ್ನು. ಮತ್ತು ರೀಪೇಮೆಂಟ್ ಅವಧಿನೂ ಸಹ ಜಾಸ್ತಿ ಇರುತ್ತೆ. ಹಂಗಾಗಿ ಅದರಿಂದ ಅವ್ರಿಗೆ ಅನುಕೂಲ ಆಗ್ತದೆ. ಏನು ಡೈರೆಕ್ಟ್ ಲೋನ್ಗಳನ್ನ ಕೊಡ್ತಾ ಇದ್ದೀವಿ, ಡೈರೆಕ್ಟ್ ಲೋನಲ್ಲಿ ಅವರು ಆ 1 ಲಕ್ಷ ರೂಪಾಯಿನಲ್ಲಿ ತಳ್ಳೋ ಗಾಡಿ ಇರ್ಬೋದು, ಅಥವಾ ಕುರಿ ಸಾಗಾಣಿಕೆ ಇರ್ಬೋದು, ಹಸುಗಳನ್ನು ಸಾಕುವಂಥದ್ದು ಇರ್ಬೋದು, ಅಥವಾ ಅವರ ಲೋಕಲ್ ಏರಿಯಾದಲ್ಲೇ ಸಣ್ಣ ಸಣ್ಣ ಶಾಪ್ಗಳನ್ನು ಇಟ್ಕೊಳ್ಳೋದಿರ್ಬೋದು, ಇಂಥ ಯಾವುದೇ ವ್ಯಾಪಾರಗಳನ್ನು, ಅಥವಾ ಬಟ್ಟೆ ಐರನ್ ಮಾಡುವಂಥದ್ದು, ಸಣ್ಣದು ಅವರಿಗೆ ಅನುಕೂಲ ಆಗುವಂಥದ್ದು. ಮತ್ತು ಲೋಕಲ್ ಡಿಮಾಂಡ್ ಏನಿರುತ್ತೆ ಆ ಡಿಮಾಂಡಿಗೆ ತಕ್ಕಂಥ ಬಿಸ್ನೆಸ್ಗಳನ್ನು ಮಾಡೋದಕ್ಕೆ ಇದು ಅನುಕೂಲ ಆಗ್ತದೆ. ಇನ್ನೊಂದು ISB ಅಂತೇಳಿ ನಾವು ಬ್ಯಾಂಕಿಂದ ರಿಲೇಟೆಡ್, ಅಂದರೆ ಬ್ಯಾಂಕ್ ಸಾಲನೂ ಕೊಡುತ್ತೆ. ಬ್ಯಾಂಕ್ ಸಾಲ ನಮ್ಮಿಂದ 2 ಲಕ್ಷ ರೂಪಾಯಿ ಅವರಿಗೆ ಸಹಾಯಧನ ಅಂತ ಕೊಡ್ತೀವಿ.
ಯೂನಿಟ್ ಕಾಸ್ಟ್ ಏನಿರುತ್ತೆ ಅದರಲ್ಲಿ 70% ಅಥವಾ 2 lakhs ಮ್ಯಾಕ್ಸಿಮಮ್ ಕೊಡ್ತೀವಿ. ಇನ್ನು ಉಳಿದಂಥದ್ದನ್ನು ಅವರು ಸಹಾಯಧನ ಇದು ಬ್ಯಾಂಕಿಂದ ಸಾಲನ ತಗೊಂಡು ಇದು ಮಾಡ್ಕೋಬೋದು. ಆ ಸಾಲ ತೀರಿಸುವಂಥದ್ದು ಅವರಿಗೆ ಜವಾಬ್ದಾರಿ ಇರುತ್ತೆ, ಅದು ಬ್ಯಾಂಕ್ ಅದನ್ನು ಮಾನಿಟರ್ ಮಾಡ್ತಾ ಇರುತ್ತೆ. ನಮ್ಮಿಂದ ಕೊಟ್ಟಂಥ ಸಹಾಯಧನನ್ನು ಬಳಸ್ಕೊಂಡು ಅವರು ಸ್ವಲ್ಪ ದೊಡ್ಡ ಲೆವೆಲಲ್ಲಿ, ಅಂದರೆ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ ಇದ್ರು, ಇಲ್ಲಿ ಸ್ವಲ್ಪ ಒಂದು ಶಾಪನ್ನು ಇಟ್ಕೊಳ್ಳೋವಂಥ, ಸ್ವಲ್ಪ ಮಾಡರ್ನ್ ಆಗಿ ಇಟ್ಕೊಳ್ಳೋವಂಥದ್ದು ಅಥವಾ ಒಂದು ಏಜೆನ್ಸಿ ಥರ ಮಾಡ್ಕೊಳ್ಳೋವಂಥದ್ದು, ಆ ಥರದ್ದು ಸ್ವಲ್ಪ ಹೈಯರ್ ಲೆವೆಲಲ್ಲಿ ಮಾಡುವಂಥ ಬಿಸ್ನೆಸ್ಗಳನ್ನು ಮಾಡ್ಬೋದಾಗಿರುತ್ತೆ. ಇನ್ನೊಂದು ನಾವು ವೆಹಿಕಲ್ಗಳನ್ನು ಕೊಡುವಂಥದ್ದು, ಸಾರಥಿ ಅಂತ ಹೇಳಿ ಒಂದು ವೆಹಿಕಲನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಆದರೂ ಆಗಿರ್ಬೋದು ಅಥವಾ ಸಾಗಾಣಿಕೆ ಗೂಡ್ಸನ್ನು ಸಾಗಾಣಿಕೆ ಮಾಡುವಂಥ ವಾಹನವಾದರೂ ಪರ್ಚೇಸ್ ಮಾಡ್ಬೋದು. ನಾವು ಅವರಿಗೆ ಮ್ಯಾಕ್ಸಿಮಮ್ ನಮ್ಮ ನಿಗಮದಿಂದ 4 ಲಕ್ಷ ರೂಪಾಯಿಗಳ ಸಹಾಯಧನ ಕೊಡ್ತೀವಿ. ಅಂದರೆ ವೆಹಿಕಲ್ ವ್ಯಾಲ್ಯೂನು ಜಾಸ್ತಿ ಇರುತ್ತೆ. ಇನ್ನು ಉಳಿದಂಥ ಅಂದರೆ 6 ರಿಂದ 8 ಲಕ್ಷ ರೂಪಾಯಿನಲ್ಲಿ ಸಿಗುವಂಥ ವೆಹಿಕಲ್ಗಳು ಇದೆ, 10-12 ಲಕ್ಷದಲ್ಲಿ ಸಿಗುವಂಥದ್ದು ವೆಹಿಕಲ್ಗಳಿದೆ. ಆ ವ್ಯವಹಾರಗಳನ್ನು ಮಾಡುವಂಥವ್ರು, ಅಂದರೆ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಂಥ ಮಕ್ಕಳಿಗೆ, ಅಂದರೆ ಅವರಿಗೆ ಗೊತ್ತಿರುತ್ತದೆ ಅವ್ರಿಗೆ ಎಲ್ಲಿ ಡಿಮಾಂಡ್ ಇದೆ, ಯಾವ ವೆಹಿಕಲ್ ಬೇಕಾಗುತ್ತೆ ಅನ್ನೋದು. ಆ ವೆಹಿಕಲ್ಗಳನ್ನು ತೊಗೊಂಡು ಅವರು ಆ ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗ್ಬೋದು. ಬಟ್ ಇದು ಎಲ್ಲರಿಗೂ ಹೆಚ್ಚು ಡಿಮಾಂಡ್ ಇರುವಂಥದ್ದು, ಯಾಕಂದರೆ ಅದು ರಿಟರ್ನ್ ಬಂದೇ ಬರುತ್ತೆ. ಅಂದರೆ ಪ್ರತಿದಿನ ಅವರು ರೊಟೇಷನಲ್ಲಿ ದುಡ್ಡನ್ನು ನೋಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಡೀಸೆಲ್ ಎಲ್ಲ ಖರ್ಚೆಲ್ಲ ಕಳೆದು ಉಳ್ಕೊಳ್ಳೋವಂಥದ್ದು. ಹಂಗಾಗಿ ಅವ್ರು ತೊಗೊಂಡ ತಕ್ಷಣವೇ ಅವ್ರಿಗೆ ಸ್ವಲ್ಪ ಇನ್ಕಮ್ ಜನರೇಷನ್ ಸ್ಟಾರ್ಟ್ ಆಗಿರುತ್ತೆ. ಅವ್ರನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಅವ್ರ ಫ್ಯಾಮಿಲಿನೂ ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ಇದೊಂದು ಒಳ್ಳೆ ಸ್ಕೀಮ್ ಇದೆ. ಇನ್ನೊಂದು ಅಂಬೇಡ್ಕರ್ ಹೇಳ್ತಾರೆ, ನಮಗೆ ಯಾವಾಗಲೂ ಒಂದು ಒರಿಜಿನಾಲಿಟಿ ಮತ್ತು ನಮಗೆ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ನಮ್ಮದೇ ಆದಂಥ ಒಂದು ಜಾಗ ಇದ್ದರೆ, ಅಂದರೆ ಈಗ ಇಂಡಿಯಾ ನಮ್ದು, ಈಗ ನಮ್ಮದು ದೇಶ ಅನ್ನೋದು ನಮಗೊಂದು ಹೆಮ್ಮೆ ಇದೆ. ಅದೇ ಥರ ಜನಕ್ಕೆ ಅವ್ರದೇ ಆದಂಥ ಲ್ಯಾಂಡ್, 1 ಎಕರೆ 2 ಎಕರೆ ಆ ಜಾಗ ಇದ್ದರೆ ಏನೂ ಇಲ್ಲ ಅಂತಂದ್ರೂ ಆ ಜಾಗ ನಂದು, ಅದರಲ್ಲಿ ಏನು ಬೇಕಾದರೂ ಮಾಡ್ಬೋದು, ಭೂಮಿನಲ್ಲಿ ಏನು ಬೇಕಾದರೂ ಬೆಳಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಸರ್ಕಾರದಿಂದ ಒಂದು ಕೊಟ್ಟಿರುವಂಥ ಅತ್ಯುತ್ತಮ ಯೋಜನೆ ಅಂತಂದರೆ ಭೂ ಒಡೆತನ ಯೋಜನೆ. ಅದರಲ್ಲಿ ನಾವು ಸರ್ಕಾರ ಅವ್ರಿಗೆ 1 ಎಕರೆಯಿಂದ 2 ಎಕರೆ ಆ ಥರದಲ್ಲಿ, ಈಗ ಅರ್ಬನ್ನಲ್ಲಿ ಬ್ಯಾಂಗ್ಳೂರು ಇರ್ಬೋದು, ಬ್ಯಾಂಗ್ಳೂರು ರೂರಲ್ಲು, ಕೋಲಾರ, ತುಮಕೂರು ಇಂಥ ಡಿಸ್ಟಿಕಲ್ಲಿ 25 ಲಕ್ಷ ರೂಪಾಯಿವರೆಗೆ ಲ್ಯಾಂಡ್ ಪರ್ಚೇಸ್ ಮಾಡೋದಕ್ಕೆ ನಾವು ಸಹಾಯಧನ, ಅದರಲ್ಲಿ 50% ಸಹಾಯಧನ ಅಂತ ಕೊಡ್ತೀವಿ. ಇನ್ನು ಅಂದರೆ 12.5 ಲಕ್ಷ ರೂಪಾಯಿ ಸಹಾಯಧನ, ಅದು ಮತ್ತೆ ಅವ್ರಿಗೆ ರಿಟರ್ನ್ ಮಾಡೋವಂಥದ್ದು ಇರಲ್ಲ. ಇನ್ನು ಉಳಿದಂಥದ್ದನ್ನು ಲೋನ್ ಅಂತ ಕೊಟ್ಟಿರ್ತೀವಿ, ಅದನ್ನು ಅವರು 6% ಇಂಟ್ರೆಸ್ಟಲ್ಲಿ ರಿಟರ್ನ್ ಮಾಡಬೇಕಾಗುತ್ತೆ. ಈ 6 ಡಿಸ್ಟಿಕ್ಕನ್ನು ಬಿಟ್ಟು ಉಳಿದಂಥ ಎಲ್ಲ ಡಿಸ್ಟಿಕ್ಗಳಿಗೆ 24 ಡಿಸ್ಟಿಕ್ಗಳಲ್ಲಿ ನಾವು ಅದನ್ನು 20 ಲಕ್ಷ ರೂಪಾಯಿವರೆಗೆ ಲ್ಯಾಂಡ್ ಪರ್ಚೇಸ್ ಮಾಡೋದಕ್ಕೆ ಅಂತೇಳಿ ಕೊಡ್ತೀವಿ. ಲ್ಯಾಂಡ್ ಪರ್ಚೇಸ್ ಮಾಡುವಾಗ ಅವರು ಸೇಮ್ ಅದೇ ಥರ 50% ಅವ್ರಿಗೆ, ಅಂದರೆ 10 lakh ಮತ್ತು 10 lakh ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. 10 lakh rupees ಅವ್ರಿಗೆ ನಿಗಮದಿಂದ ಸಾಲ ಕೊಡುವಂಥದ್ದು, 6% ಇಂಟ್ರೆಸ್ಟ್ ಇರುತ್ತೆ. ಅದನ್ನು ರಿಟರ್ನ್ ಮಾಡಬೇಕು ಮತ್ತೆ. ಬಟ್ ರಿಟರ್ನ್ ಮಾಡೋದಕ್ಕೂ ಏನಾಗುತ್ತೆ ಅಂತಂದರೆ, ಇಲ್ಲಿ ಅವರು ವೆರಿ ಫಸ್ಟ್ ಅವರು ಲ್ಯಾಂಡ್ ಪರ್ಚೇಸ್ ಮಾಡಿದ ತಕ್ಷಣ ಅವರಿಗೆ ಓನರ್ಶಿಪ್ ಸಿಕ್ಕಿರುತ್ತೆ, ಮತ್ತು ಅವರೇ ಕಷ್ಟಪಟ್ಟು ದುಡಿದು, ಮತ್ತು ಅದರಲ್ಲಿ ಅವ್ರದ್ದೇ, ಮತ್ತು ನಮ್ಮಲ್ಲಿ ಅತ್ಯಂತ ಶ್ರಮ ವಹಿಸುವಂಥವ್ರು ಅಂತಂದರೆ SC ST ಈ ಬ್ಯಾಕ್ವರ್ಡ್ ಕ್ಲಾಸ್ ಏನಿದ್ದಾರೆ ಅವರೆಲ್ಲರೂ ಹಾರ್ಡ್ ವರ್ಕರ್ಸ್. ಅವ್ರದ್ದೇ ಆದಂಥ, ಮತ್ತು ಅವ್ರ ಫ್ಯಾಮಿಲಿನೂ ಸ್ವಲ್ಪ ಜನನೂ ಜಾಸ್ತಿ ಇರ್ತಾರೆ, ಬೇರೆ ಯಾವುದೇ ಜಾಬ್ ಹೋಗಿರಲ್ಲ. ಆ ಫ್ಯಾಮಿಲಿನ ಆ ಕೆಲಸಗಳನ್ನು ಮಾಡ್ಕೊಂಡು ಹೋದ್ರೂ ಅವರಿಗೆ ಇನ್ಕಮ್ ಶುರು ಆಗುತ್ತೆ. ಮತ್ತು ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಂತ ದುಡಿಮೆ, ಅದು ಯಾರಿಗೂ ಯಾರ ಮೇಲೂ ಡಿಪೆಂಡ್ ಆಗುವಂಥದ್ದಿರಲ್ಲ. ಆ ಥರದಲ್ಲಿ ಈಗ ಸಚಿವರು, ಈಗ ನಮ್ಮ ಸಮಾಜ ಕಲ್ಯಾಣ ಸಚಿವರು ಈಗ ಅದನ್ನೇ ಹೇಳ್ತಾ ಇದ್ದು, ಅಂದರೆ ಅವ್ರಿಗೆ ಒಂದ್ಸಲಿ ಜಮೀನು ಕೊಟ್ಟಿದ್ದೀವಿ, ಅದೇ ಜಮೀನು ಕೊಟ್ಟಂಥವ್ರಿಗೂ ನಾವು ಬೋರ್ವೆಲ್ಲನ್ನು ಕೊಡಿಸುವಂಥದ್ದು ಇರ್ಬೋದು. ಮತ್ತು ಅದನ್ನು ಗ್ರೂಪಲ್ಲಿ ಎಲ್ಲರನ್ನೂ 4-5 ಜನ ತೊಗೊಂಡು ಅಲ್ಲಲ್ಲೇ ತೊಗೊಂಡಿದ್ರೆ ಅಂಥವ್ರಿಗೂ ಸಮುದಾಯ ಬೆಳೆಯುವಂಥದ್ದನ್ನು ವ್ಯವಸ್ಥೆ ಮಾಡಿಕೊಡೋದಕ್ಕೆ ಈಗ ಹೊಸದಾಗಿ ಈ ಒಂದು 25-26 ಬಡ್ಜೆಟಲ್ಲಿ ನಾವು ಅದನ್ನು ಪ್ಲಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇದು ಬೆಸ್ಟ್ ಸ್ಕೀಮ್ ಆ್ಯಕ್ಚುಲಿ ಎಲ್ಲರಿಗೂ. ಅಂದರೆ ಅಮೌಂಟು ಸ್ವಲ್ಪ ಲಂಸಮಲ್ಲಿ ಸಿಗುತ್ತೆ, ಒಂದು ಪ್ರಾಪರ್ಟಿ ಆಗುತ್ತೆ, ಅಸೆಟ್ ಆಗುತ್ತೆ. ಇದೊಂದು ಅವ್ರು ಯಾರು ತೊಗೊಂಡು ಮಾಡ್ತಿದ್ದಾರೆ ಅವ್ರಿಗಷ್ಟೇ ಅಲ್ಲ, ನೆಕ್ಸ್ಟ್ ಜನ್ರೇಷನ್ಗೂ ಆ ಲ್ಯಾಂಡ್ ಇರೋದ್ರಿಂದ ಮತ್ತು ಆ ಲ್ಯಾಂಡನ್ನು ಮತ್ತೆ ಯಾರು ಸೇಲು ಮಾಡೋಲ್ಲ. ಹಂಗಾಗಿ ಅದೊಂದು ಒಳ್ಳೆ ಬೆಸ್ಟ್ ಸ್ಕೀಮ್ ಇದೆ. ನಾವು ಈಗ ಯೋಜನೆಗಳು 1 ಲಕ್ಷ ಅಂದರೆ ನೇರ ಸಾಲ, ಆಮೇಲೆ 2 ಲಕ್ಷ ಯಾವುದು ಶೀಲತಾ ಕೋಷ್ಟದ ಅಡಿಯಲ್ಲಿ ಅಂತ ಏನ್ ಹೇಳಿದ್ರಲ್ಲ ಸರ್, ಉದ್ಯಮಶೀಲತಾ, ಅದು ಬಿಫೋರ್ ಇದ್ದಿದ್ದು ಯೋಜನೆಗಳಲ್ವಾ ಸರ್? ಈಗ ನೆಕ್ಸ್ಟ್ ಬರೋದೇ ಭೂ ಒಡೆತನ ಏನೋ. ಈಗ ಯೋಜನೆನೂ ಅದೊಂದು ಭಾಳ 9-11 ಇಂದನೇ ಸ್ಟಾರ್ಟ್ ಆಗಿದೆ. ನಮಗೆ ಇದು ಹಿಂದೆ ಏನಾಗಿತ್ತು, ನಮ್ದು ಈಗ ಬಂಜಾರ ನಿಗಮ ಅಥವಾ ತಾಂಡಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ 2009 ಸ್ಟಾರ್ಟ್ ಆಯಿತು. 23rd February 2009 ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆ ಇದು ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದರೆ, ಆವಾಗ SC ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇತ್ತು. ಅದನ್ನು ಆಮೇಲೆ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಮಾಡಿದ್ರು. ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಲ್ಲ 101 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಜಾತಿಗಳಲ್ಲಿ ಏನು ಬರ್ತದೆ ಎಲ್ಲರಿಗೂ ಅಲ್ಲಿಂದನೇ ಕೊಡ್ತಾಯಿದ್ರು. ಆಮೇಲೆ ಇದು ಆ್ಯಕ್ಚುಲಿ ಮೂಲವಾಗಿ ಸ್ಟಾರ್ಟ್ ಆಗಿದ್ದು ಇದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಕ್ಕೋಸ್ಕರ, ತಾಂಡಗಳನ್ನು ಡೆವಲಪ್ ಮಾಡಿ ತಾಂಡಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೋಸ್ಕರ ಈ ಒಂದು ನಿಗಮವನ್ನು ಸ್ಥಾಪಿಸಲಾಯಿತು. ಆಮೇಲೆ ಅದು 18, 19, 19, 20ರಿಂದ ಸ್ಕೀಮ್ಗಳನ್ನು ಸಹ ನಿಗಮಗಳು ಜಾತಿವಾರು
ಈಗ ಬಂಜಾರದ್ದೊಂದು ಸಪ್ರೇಟ್ ಆಯಿತು, ಮತ್ತು ಭೂಮಿ ಸಪ್ರೇಟ್ ಆಯಿತು. ಅದೇ ಥರ ಸಪ್ರೇಟ್ ಆದಾಗ ಅಂಬೇಡ್ಕರಿಂದ ಇದು ಹೊರಗಡೆ ಬಂದಮೇಲೆ ನಮ್ಮ ಸ್ಕೀಮ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಬೇಸಿಕಲಿ ಇದು ಸ್ಟಾರ್ಟ್ ಆಗಿದ್ದು ತಾಂಡಗಳು ಎಲ್ಲೆಲ್ಲಿದೆ ಅಂದರೆ ಈಗ ಅರಣ್ಯ ಪ್ರದೇಶದ ಬಾಜಿನಲ್ಲಿದ್ದಾಗ ಅಲ್ಲಿ ಇರುವಂಥ ಅವ್ರನ್ನ ಅರ್ಬನೈಸೇಷನ್, ಅದಕ್ಕೆ ಕಂದಾಯ ಗ್ರಾಮಗಳನ್ನು ಮಾಡುವಂಥದ್ದು, ಕಂದಾಯ ಗ್ರಾಮದಿಂದ ಹೊರಗಡೆ ಇದ್ರು ಅವರು, ಆ ಫಾರೆಸ್ಟ್ ಏರಿಯಾದಲ್ಲೇ ಇದ್ರು, ಅವ್ರನ್ನ ಸಿಟಿ ಒಳಗಡೆ ತರುವಂಥದ್ದು, ಅರ್ಬನೈಸೇಷನ್ ಮಾಡುವಂಥದ್ದಕ್ಕೋಸ್ಕರ ಈ ಒಂದು ಅಲ್ಲಿ ಮತ್ತೆ ಅಲ್ಲಿ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಡುವಂಥದ್ದಕ್ಕೋಸ್ಕರ ಸ್ಟಾರ್ಟ್ ಆದಂಥ ನಿಗಮ ಇದು. ಸರಿ, ಬಂಜಾರ ಸಮುದಾಯದ ಅಭಿವೃದ್ಧಿಯ ವಿಚಾರವಾಗಿ ನಿಮ್ಮ ಕೆಲಸಗಳಿಗೆ ಮತ್ತು ಕನಸುಗಳಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತಿದೆ ಸರ್? ಖಂಡಿತ ಸರ್ಕಾರ ಈಗ ಎಲ್ಲರಿಗೂ ಗೊತ್ತಿದೆ, ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಮತ್ತು ಈಗ ನಮ್ಮಲ್ಲಿ ಕೆಲವು ಕೆಲಸಗಳನ್ನು ಅಷ್ಟೇ, ಈಗ ಸಿವಿಲ್ ವರ್ಕ್ಗಳನ್ನು ಕೊಡೋದಕ್ಕೆ ಅಪ್ ಟು 1 crore ನಾವು SC/ST ಯಾರಿದ್ದಾರೆ ಅದೇ ಕಾಂಟ್ರಾಕ್ಟ್ಗಳಿಗೆ ಕೊಡೋದಕ್ಕೂ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಥರ ಇದೀಗ ನಮ್ಮ ನಿಗಮಕ್ಕೆ ನಮಗೆ ಈ ವರ್ಷದಲ್ಲಿ 24-25ನೇ ಸಾಲಿಗೆ 76 ಕೋಟಿ ಅಮೌಂಟನ್ನು ಕೊಟ್ಟಿದ್ದಾರೆ. ಅದು ಸ್ಕೀಮ್ಗಳಿಗೆ ಕೊಟ್ಟಿರುವಂಥದ್ದು. ಸ್ಕೀಮ್ಗಳಲ್ಲಿ ಆ ಸ್ಕೀಮ್ಗಳಿಗೆ ಏನೇನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ. ಅದರಲ್ಲಿ ಪ್ರೇರಣಾ ಅಂತ ಹೇಳಿ ಒಂದು ಅಂದರೆ ಸೆಲ್ಫ್ ಎಂಪ್ಲಾಯ್ ಗ್ರೂಪ್ಗಳಿದೆಯಲ್ಲ, ಅಂಥವ್ರಿಗೆ ಹೆಲ್ಪ್ ಮಾಡೋದಕ್ಕೂ ನಾವು 2.5 ಲಕ್ಷ ರೂಪಾಯಿ ಅವರಿಗೆ ಒಂದು ಸ್ಕೀಮಲ್ಲಿ ಕೊಡ್ತೀವಿ. ಆ 2.5 ಲಕ್ಷದಲ್ಲಿ 10 ಜನ ಗ್ರೂಪ್ ಇರುತ್ತೆ. 10 ಜನ ಗ್ರೂಪಲ್ಲಿರುವಂಥ ಹೆಣ್ಮಕ್ಳು, ಪ್ರತ್ಯೇಕವಾಗಿ ಅದು ಹೆಣ್ಮಕ್ಳಿಗೆ ಇರೋವಂಥ ಪ್ರೋಗ್ರಾಮ್ ಅದು. ಅಲ್ಲಿ ಅವ್ರದ್ದೇ ಅಂತ ಸ್ವಸಹಾಯ ಸಂಘಗಳನ್ನ ಮಾಡ್ಕೊಂಡಿರ್ತಾರೆ, ಅದು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ರಿಜಿಸ್ಟರ್ ಮಾಡ್ಕೊಂಡಿರುವಂತ ಲಂಬಾಣಿ ಸಮುದಾಯದ ಜನರೇ ಇರುವಂತ ಒಂದು ಸಂಘಕ್ಕೆ ನಾವು ಅದನ್ನ 2.5 ಲಕ್ಷ ರೂಪಾಯಿನ ಒಂದು ಟೀಮ್ಗೆ ಕೊಡ್ತೀವಿ. ಆ ಟೀಮಲ್ಲಿ 10 ಜನ ಇದ್ರೆ ಅವರು ಅದನ್ನ ಡಿವೈಡ್ ಮಾಡ್ಕೊಂತಾರೆ. 10 ಜನ ಅಂದ್ರೆ 25,000 ಬರುತ್ತೆ. 25,000 15,000 rupees ಅವರಿಗೆ ಸಹಾಯಧನ, ಸಬ್ಸಿಡಿ, ಅದು ಮತ್ತೆ ರಿಟರ್ನ್ ಮಾಡಬೇಕಾಗಿಲ್ಲ. ಇನ್ನು 10,000 ಏನಿರುತ್ತೆ 10,000 ಅನ್ನ ಅವರು ಸೀಡ್ ಮನಿ ಅಂತ ಹೇಳಿ ಕೊಟ್ಟಿರ್ತೀವಿ. ಅದನ್ನ ಅವರು ನಮಗೆ 4% ಇಂಟ್ರೆಸ್ಟ್ ನಲ್ಲಿ ರಿಟರ್ನ್ ಮಾಡ್ತಾರೆ. ಅದರಲ್ಲೂ ಅಷ್ಟೇ, ಅವರು ಪರ್ಟಿಕ್ಯುಲರ್ ಆಗಲೇ ಹೇಳಿದೆ ನಾನು, ಈಗ ಹೆಂಗೆ ಲ್ಯಾಂಡ್ ಕೊಟ್ಟಾಗ ಅದು ನಮಗೆ ಡೆವಲಪ್ ಆಗೋದಕ್ಕೆ ಅನುಕೂಲ ಆಗುತ್ತೋ ಅದೇ ಥರ ಹೆಣ್ಮಕ್ಳು ಅವ್ರ ಸಣ್ಣ ಅಮೌಂಟನ್ನು ಯಾವ ಥರ ಯುಟಿಲೈಸ್ ಮಾಡಬೇಕು ಅಂತ ಗೊತ್ತು. ಬೇಸಿಕ್ ಬಿಸ್ನೆಸ್ ರೂಲ್ ಏನಿದೆ ಅದನ್ನ ಕ್ಲೀನಾಗಿ ಅಪ್ಲೈ ಮಾಡ್ತಾರೆ. ಎಲ್ಲಿ ಅನ್ನೆಸೆಸರಿ ಸ್ಪೆಂಡ್ ಮಾಡಲ್ಲ, ಕಡಿಮೆ ಅಮೌಂಟನ್ನ ಯಾವ ಥರದಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳೋದು. ಯಾಕಂದ್ರೆ ನಾವು ಈಗ ರಿಟರ್ನ್ ಏನು ನಾವು ಎಷ್ಟೋ ಸಂಘಗಳು ಎಲ್ಲಾನು ತಗೊಂಡ್ರು ನಮಗೆ ಎಲ್ಲಿ ಲೋನ್ಗಳನ್ನು ಕೊಟ್ಟಿದ್ದೀವಿ ರೀಪೇಮೆಂಟ್ ಇರುವಂಥದ್ದು ಸ್ವಸಹಾಯ ಸಂಘಗಳಿಂದನೇ, ಅದು ಪ್ರಾಂಪ್ಟ್ ರೀಪೇಮೆಂಟ್ ಇದೆ. ಸರ್, ಈ ಬಂಜಾರ ಸಮುದಾಯದ ಅಭಿವೃದ್ಧಿಗಾಗಿ ಸರ್ಕಾರ ಈವರೆಗೆ ಎಷ್ಟೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದೇನೆ ಸರ್, ಅಷ್ಟು ಯೋಜನೆಗಳು ಸಮರ್ಪಕವಾಗಿ ಬಳಕೆ ಆಗ್ತಿದೆ ಅಂತ ಅನಿಸುತ್ತಾ ಸರ್ ನಿಮಗೆ? ನನ್ನ ಆಸ್ ಎ MD ಕೆಲವೊಂದು ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆದರೆ ಸ್ವಲ್ಪ ಲೇಟ್ ಆಗಿದೆ. ಯಾಕಂದ್ರೆ ಅದು ಕೆಲವು ಟೈಮಲ್ಲಿ ಏನಾಗಿದೆ, ಈಗ ನಮಗೆ ತಾಂತ್ರಿಕತೆ ಬಂದಿದೆ, ಅದನ್ನ ಅಂದರೆ ಇಂಪ್ಲಿಮೆಂಟ್ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಇನ್ ಟ್ರಾನ್ಸಿಟ್ ಟೈಮಲ್ಲಿ ಸ್ವಲ್ಪ ಲೇಟ್ ಆಗಿದೆ. ಅದು ಬಿಟ್ಟರೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅಂದರೆ ಇನ್ನೂ ಸ್ವಲ್ಪ ಸೆಲೆಕ್ಷನ್ ಹೆಂಗಾಗ್ತಿದೆ ಅಂತಂದರೆ, ನಾವೀಗ ಫಸ್ಟು ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ. ಅಪ್ಲಿಕೇಶನ್ ಕಾಲ್ ಮಾಡಿದಾಗ ನಿಮಗೆ ಗೊತ್ತಿದೆ, ಎಲ್ಲಿ SC/ST ತುಂಬ ಜನ ಇನ್ನೂ ಬಡತನದಲ್ಲೇ ಇದ್ದಾರೆ. ಅಪ್ಲಿಕೇಶನ್ ಒಂದ್ಸಲಿ ಕಾಲ್ ಮಾಡಿದರೆ ನಮಗೆ ಲಿಮಿಟ್ ಇರುತ್ತೆ, ಆ ವರ್ಷದಲ್ಲಿ ನಮ್ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಅಷ್ಟು ಅಮೌಂಟಿಗೆ ಮಾತ್ರ ನಾವು ಅಪ್ಲಿಕೇಶನ್ನ ಕರಿತೀವಿ. ಅಪ್ಲಿಕೇಶನ್ ಕರೆದಾಗ ಅದು ನಂಬರ್ ಆಫ್ ಅಪ್ಲಿಕೇಶನ್ ಜಾಸ್ತಿ ಬರುತ್ತೆ. ಜಾಸ್ತಿ ಬಂದಾಗ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಆವಾಗ ಸೆಲೆಕ್ಷನ್ ಏನಾಗುತ್ತೆ, ನಾವು ಫಸ್ಟು ನಾರ್ಮಲಿ ಸೆಲೆಕ್ಷನ್ ಬೇರೆ ಸ್ಕೀಮ್ಗಳಲ್ಲಿ ಏನಾಗ್ತಿತ್ತು ಅಂತಂದರೆ, ಫಸ್ಟು ನಮ್ಗೆ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನನ್ನು ಕನ್ಸರ್ನ್ ಡಿಸ್ಟ್ರಿಕ್ಟ್ ಅಥವಾ ತಾಲೂಕಿಗೆ ಕಳಿಸ್ತೀವಿ. ಅಲ್ಲಿ ಸ್ಟಾಫ್ ಏನಿರ್ತಾರೆ ಅವರು ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು. ಇನ್ಸ್ಪೆಕ್ಷನ್ ಮಾಡಿ ಅವರು ಎಲಿಜಿಬಲ್ ಇದ್ದಾರಾ ಇಲ್ಲ ಅನ್ನೋದನ್ನು ನೋಡಿಕೊಂಡು ರಿಪೋರ್ಟ್ ಹಾಕಿ, ಎಲಿಜಿಬಲ್ ಇದ್ದಂಥವ್ರದನ್ನ ನಾವು ಕಮಿಟಿ ಮುಂದೆ, ಅಂದರೆ ಅದು MLA ಅವ್ರ ಕಮಿಟಿ ಇರ್ಬೋದು, ಅಥವಾ ಅಧ್ಯಕ್ಷರ ಕಮಿಟಿ ಇರ್ಬೋದು, ಅಥವಾ ಮಿನಿಸ್ಟರ್ ಒಂದು ಕಮಿಟಿ ಇದೆಯಲ್ಲ ಅಲ್ಲಿ ಆದರೂ ಇಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟ್ ಸಿಸ್ಟಮು. ಬಟ್ ಇಲ್ಲಿ ಜನ ಜಾಸ್ತಿ ಇರೋದ್ರಿಂದ ಅದೆಷ್ಟೂ ಅಪ್ಲಿಕೇಶನ್ನ ಫೀಲ್ ಮಾಡಿ ಅದನ್ನು ಅಂದರೆ ಸ್ಥಳ ಪರಿಶೀಲನೆ ಮಾಡಿ ಅದೆಲ್ಲ ರಿಪೋರ್ಟ್ ತೊಗೊಳೋದು ಲೇಟ್ ಆಗುತ್ತೆ ಅಂತೇಳಿ ಫಸ್ಟೇ ಅಪ್ಲಿಕೇಶನನ್ನು ಕೊಟ್ಟಿರೋವಂಥದ್ದನ್ನು ಇಟ್ಬಿಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಅಪ್ಲಿಕೇಶನ್ ಬೆನಿಫಿಷಿಯರಿ ಸೆಲೆಕ್ಷನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು. ಯಾಕಂದರೆ ಕೆಲವು ಟೈಮಲ್ಲಿ ನಾನೇ ಇತ್ತೀಚೆಗೆ ಬಂದಾಗ ನೋಡ್ತಾ ಇದ್ದೆ, ಒಂದು ಅಪ್ಲಿಕೇಶನಲ್ಲಿ ಬಂದಿದೆ, ಅಪ್ಲಿಕೇಶನ್ ಅಲಾಟು ಮಾಡಿಬಿಟ್ಟಿದ್ದಾರೆ. ಆದರೆ ಅಪ್ಲಿಕೇಶನ್ ಅಲಾಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದು SC-ನೇ ಇದ್ದಾರೆ, ಆದರೆ ಅವರು ಲಂಬಾಣಿ ಅಲ್ಲ, ಬೇರೆ ಇದ್ದಾರೆ. ಅವ್ರಿಗೆ ಈ ನಿಗಮದಲ್ಲಿ ಕೊಡೋಕ್ಕಾಗಲ್ಲ, ಬೇರೆ ನಿಗಮದಲ್ಲಿ ಕೊಡಬೇಕಾಯ್ತು. ಅದನ್ನು ಇಲ್ಲಿ ಅಲಾಟ್ ಮಾಡ್ತಿದ್ವಿ, ಅದು ಮತ್ತೆ ಕ್ಯಾನ್ಸಲ್ ಮಾಡಿ ಇನ್ನೊಂದು ಮತ್ತೆ ಅದು ಯಾರಿದ್ದಾರೆ ಅವ್ರಿಗೆ ಎಲಿಜಿಬಲ್ ಇದ್ದಾರೆ ಅವರಿಗೆ ಕೊಡಬೇಕಾಗಿ ಬಂತು. ಅಂದರೆ ಅದು ಆ ಪ್ರೋಸೆಸ್ ಎಲ್ಲ ಟೈಮ್ ಆಗ್ತಾ ಹೋಗ್ತದೆ. ಆ ಥರದ್ದು ಸಣ್ಣ ಪುಟ್ಟದ್ದು. ಸರ್, ಏನಂತ ಹೇಳಿದ್ರೆ ಕೆಲ ದಿನಗಳ ಹಿಂದೆ ಕೆಲವೊಂದು ಇಲಾಖೆಗಳಲ್ಲಿ ಹಗರಣಗಳು ಸಾಕಷ್ಟು ಸದ್ದು ಮಾಡಿದ್ದು. ಹಾಗಾದ್ರೆ ನಮ್ಮ ತಾಂಡ ನಿಗಮದಲ್ಲಿ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿದೆ ಅಂತ ಹೇಳ್ತೀರಾ ಸರ್? ಅಲ್ಲ, ಈಗ ಪಾರದರ್ಶಕವಾಗಿದೆ. ಯಾಕೆಂತಂದ್ರೆ ಹಿಂದೆ ನಿಜ ಅದಾದ್ಮೇಲೆ ಕೆಲವು ಇನ್ಸಿಡೆಂಟ್ಗಳಾದಾಗ ಕೆಲವು ಪಾಠಗಳನ್ನು ಕಲಿತೀವಲ್ಲ, ಹಂಗೆ ಅದು. ಈಗ ಅದಾದಮೇಲೆ ಈಗ ಮೊದಲು ನಮ್ಮಲ್ಲಿ ಬ್ಯಾಂಕ್ ಅಕೌಂಟ್ ಇತ್ತು. ಬ್ಯಾಂಕ್ ಅಕೌಂಟಲ್ಲಿ ಕೆಲವು ಎಕ್ಸ್ಪೆಂಡಿಚರ್ಗಳು ಅನ್ನೆಸೆಸರಿ ಆಗಿರ್ಬೋದು, ಗೊತ್ತಿಲ್ಲ. ಆದರೆ
ಈಗ ಟ್ರೆಜರಿನಲ್ಲೇ ಆಗೋದ್ರಿಂದ ವೆರಿಫಿಕೇಶನ್ ಕರೆಕ್ಟಾಗಿ ಆಗುತ್ತೆ. ಅಂದರೆ ಇಲ್ಲಿಂದನೂ ನೋಡ್ತಾರೆ, ಕ್ರಾಸ್ ವೆರಿಫಿಕೇಶನ್ 1 ಹತ್ರ 2 ಹತ್ರ 3 ಹತ್ರ ಆ ಥರ ಆಗ್ತಾ ಹೋದಾಗ ಕರೆಕ್ಟಾಗಿ ಆಗ್ತಾ ಇದೆ. ತುಂಬ ಅಂದರೆ ಇದುವರೆಗೆ ನಾನು ನೋಡಿರೋ ಹಂಗೆ ನಿಗಮದಲ್ಲಿ ಯಾವುದೂ ಅಂತ ಹಗರಣಗಳು ಯಾವುದು ಕಂಡು ಬಂದಿಲ್ಲ. ಸರ್, ಏನಂತ ಹೇಳಿದ್ರು, ಕೇವಲ ಸರ್ಕಾರದ ಯೋಜನೆಗಳಿಂದ ಅಷ್ಟೇ ಒಂದು ಸಮುದಾಯ ಅಭಿವೃದ್ಧಿ ಆಗೋದು ಸಾಧ್ಯನಾ ಸರ್? ಇಲ್ಲ, ಸರ್ಕಾರದ ಯೋಜನೆ ಇಂಪಾರ್ಟೆಂಟು. ಯಾಕಂದರೆ ನಮಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಂಗೆ. ನನಗೀಗ ಓದಬೇಕು ಅಂತ ಇಂಟ್ರೆಸ್ಟ್ ಇದ್ರೂ ಸ್ಕೂಲೇ ಇಲ್ಲ ಅಂತಂದರೆ ಓದೋಕ್ಕಾಗಲ್ಲ. ಅದಕ್ಕೊಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಸರ್ಕಾರ ಕೊಡುವಂಥದ್ದು ಪ್ಲಾಟ್ಫಾರ್ಮು. ಆ ಪ್ಲಾಟ್ಫಾರ್ಮಲ್ಲಿ ಬೆನಿಫಿಷಿಯರಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರ ಇಂಟ್ರೆಸ್ಟು ಇರಬೇಕು. ಈಗ ನಾನು ಅದನ್ನೇ ಹೇಳ್ತದೆ, ಅಟ್ಲೀಸ್ಟ್ ನಾವು 100 ಜನಕ್ಕೆ ಕೊಟ್ಟಾಗ ಒಂದು 100%ಅಲ್ಲಿ 75 to 80% ಅಚೀವ್ಮೆಂಟ್ ಕಂಡ್ರೂ ಬೆಸ್ಟ್ ಅಂತಾನೆ. ಅಂದರೆ ಉಳಿದಂಥದ್ದು ಏನಾಗ್ತದೆ, ಈಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಇನ್ನೂ ಆ ಒಂದು ಸೆಲೆಕ್ಷನ್ ಯಾವುದನ್ನು ಮಾಡಬೇಕು, ಅವ್ರು ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಅಂಥವ್ರು ಈಗ ಒಂದು ಹತ್ರ ಬರ್ತಾರೆ, ಬಂದಾಗ ಅದನ್ನು ಮಾಡೋಣ ಅಂತ ಹೋಗ್ತಾರೆ, ಬಟ್ ಅದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದು, ಮತ್ತು ಇನ್ನೊಂದರಲ್ಲಿ ಹೋಗ್ತಾರೆ. ಆ ಥರದಲ್ಲಿ ಒಂದು 20%, 15 to 20% ವೇರಿಯೇಷನ್ ಆಗ್ಬೋದು. ರಿಮೈನಿಂಗ್ 75 to 80% ಅಚೀವ್ಮೆಂಟ್ ಆಗುತ್ತೆ. ಓಕೆ ಸರ್, ಏನಂತ ಹೇಳಿದ್ರಿ, ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಯಾವೆಲ್ಲ ಯೋಜನೆಗಳನ್ನ ಬಿಟ್ಟಿದ್ದೀವಲ್ಲ ಸರ್, ಆ ಸಮುದಾಯದ ಕಡೆ ವ್ಯಕ್ತಿಗೆ ತಲುಪ್ತಿಲ್ಲ. ಅಂದ್ರೆ ಇದೊಂದು ಸಾರ್ವಜನಿಕರಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ. ಇದಕ್ಕೆ ನೀವೇನು ಹೇಳ್ತೀರಾ ಸರ್? ಇಲ್ಲ, ನಾನು ಹೇಳಿದೆಲ್ಲ ಫಸ್ಟೇನೆ, ಬೆನಿಫಿಷರಿ ಸೆಲೆಕ್ಷನಲ್ಲಿ ಸ್ವಲ್ಪ ಪ್ರೊಸೀಜರ್ ಇನ್ನೊಂದು ಸ್ವಲ್ಪ ಮಾಡಿಫೈ ಮಾಡಬೇಕು. ಅದೇ ನಾನು ನೋಡೋಣ, ನೆಕ್ಸ್ಟ್ ನಾವು ಅದನ್ನು ಅಂದ್ಕೊಂಡಿದ್ದೇವೆ. ನೆಕ್ಸ್ಟ್ ಅದರಲ್ಲಿ ಅಪ್ಲಿಕೇಶನ್ಗಳು ಬಂದಾಗ ಫಸ್ಟು ಅದನ್ನು ವೆರಿಫೈ ಮಾಡಿ, ಅಂದರೆ ನಮ್ಮಲ್ಲಿ ಸರ್ಟಿಫೈ ಮಾಡಿ ಕೊಡ್ತಾರೆ, ಬಟ್ ಅದು ಜನ ಅಲ್ಲಿ ಅವರು ನಿಜವಾಗಿ ಬಡವರು ಇದ್ದಾರೆ, ಅವ್ರಿಗೆ ಅದು ಎಸೆನ್ಷಿಯಲ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಇನ್ನೊಂದು ಸ್ವಲ್ಪ ಚೇಂಜಸ್ ಅನ್ನು ಮಾಡಬೇಕು. ನೋಡೋಣ, ಈ ಸಲ ನಾವು ಟ್ರೈ ಮಾಡ್ತೀವಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಕ್ರಮ ಕೈಗೊಂಡಿದ್ದೀರಾ ಸರ್? ಅದು ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪುತ್ತಾ? ನಾವೀಗ ಎಜುಕೇಶನ್ ಇಂಪಾರ್ಟೆಂಟ್. ನಾವೀಗ ಈ ಸಲ ನಾನು ಚೇರ್ಮನ್ ಅವ್ರ ಜೊತೆ ಮಾತಾಡಿದಾಗ ಅದನ್ನೇ ಹೇಳ್ತಾ ಇದ್ವಿ. 25-26 ಬಡ್ಜೆಟಲ್ಲಿ ನಾವು ಏನು ಸ್ಕೀಮ್ಗಳನ್ನು ಮಾಡ್ತಾ ಇದ್ದೀವಿ, ಅಂದರೆ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥ ಸ್ಕೀಮ್ಗಳು ಸರ್ಕಾರದಲ್ಲಿ ಅಥವಾ ಬೇರೆ ನಿಗಮಗಳಲ್ಲಿ ಮಾಡ್ತಾ ಇರುವಂಥದ್ದು. ಈಗ ಅಂಬೇಡ್ಕರಲ್ಲಿ ಕೆಲವು ಕುರಿ ಸಾಕುವಂಥದ್ದು, ಫುಡ್ ಕೋರ್ಟು, ಅದೆಲ್ಲ ಜಾಸ್ತಿ ಮಾಡಿದ್ದಾರೆ. ಅದೇ ಥರ ನಮ್ಮಲ್ಲೂ ಬೇರೆ ಸ್ಕೀಮ್ಗಳನ್ನು ಮಾಡುವಂಥದ್ದು ಯೋಚನೆ ಇದೆ. ಅದ್ರ ಜೊತೆಗೆ ಈಗ ಎಜುಕೇಷನ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡವರು ಅಂಥವ್ರು ಏನಾದ್ರು ಇದ್ದರೆ ಅವರಿಗೆ ಸ್ವಲ್ಪ ಸಪ್ರೇಟಾಗಿ ಅಂದರೆ ಮೋಟಿವೇಟ್ ಮಾಡೋದಕ್ಕೆ, ಅವರಿಗೆ ಎನ್ಕರೇಜ್ ಮಾಡೋವಂಥದ್ದು. ಮತ್ತು ಸ್ಪೋರ್ಟ್ಸಲ್ಲಿ ಬಂದಿರೋವಂಥವ್ರಿಗೆ, ಕಲ್ಚರಲ್ಲಿ, ಈಗ ನಮ್ಮಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇಲ್ಲಿ ಅಂದರೆ ಈ ಸಮುದಾಯದಲ್ಲಿ ಕಲಾಮಳ ಅಂತಲೇ ಮಾಡ್ತಾರೆ, ಅಂಥದ್ದನ್ನು ಎನ್ಕರೇಜ್ ಮಾಡೋವಂಥದ್ದು. ಅದಕ್ಕೂ ಸ್ವಲ್ಪ ಪ್ರೋಗ್ರಾಮ್ಗಳನ್ನು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸರ್, ತಾಂಡ ಅಭಿವೃದ್ಧಿ ನಿಗಮದಿಂದ ಈ ಬಂಜಾರ ಸಮುದಾಯದಲ್ಲಿ ಇದ್ದಂತಹ ನಿರುದ್ಯೋಗಿ ಯುವತಿಯರಿಗೆ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನು ಕೊಟ್ಟಿದೆ, ಮತ್ತೆ ಆ ಯೋಜನೆಗಳಿಂದ ಅವರು ಯಾವ ರೀತಿ ಉಪಯೋಗ ಮಾಡ್ಕೊಂಡಿದೆ, ಹೇಗೆ ಉಪಯೋಗ ಆಗ್ತಿದೆ ಸರ್? ಅಲ್ಲ, ನಾನು ಈಗ ಹೇಳಿದೆ ಯೋಜನೆಗಳನ್ನು, ನಾನು ನಿಮಗೆಲ್ಲ 6 ಸ್ಕೀಮ್ಗಳನ್ನು ಹೇಳಿದೆ. ಆ 6 ಸ್ಕೀಮಲ್ಲಿ ತುಂಬ ಜನ ಇದ್ದಾರೆ. ತುಂಬ ಜನ ಅದರಲ್ಲಿ ಈಗ ಲ್ಯಾಂಡ್ ಪರ್ಚೇಸ್ ಮಾಡೋದು ಆಲ್ಮೋಸ್ಟ್ 700ರಿಂದ 750 ಎಕರೆ ಜಾಮೀನನ್ನು ಕೊಟ್ಟಿದ್ದೀವಿ. ಅಂದರೆ ಅಲ್ಲೊಂದು 600ರಿಂದ 650 ಜನಕ್ಕೆ ಆ ಲ್ಯಾಂಡ್ ಓನರ್ಶಿಪ್ ಸಿಕ್ಕಿದೆ. ಅವರು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಬೆಳೀತಾ ಇದ್ದಾರೆ. ನಾವು ಈಗ ಅದರದನ್ನು ಡಾಕ್ಯುಮೆಂಟ್ ಥರ ಮಾಡೋದಕ್ಕೆ, ಅಂದರೆ ಅವ್ರನ್ನೆಲ್ಲ ಒಂದು ಮೀಟಿಂಗ್ ಕರೆದು ಅವರು ಏನು ಕ್ರಾಪ್ಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಮಾರ್ಕೆಟ್ ಇದೆಯಾ, ಈ ಎಲ್ಲ ಅನಲೈಸ್ ಮಾಡುವಂಥದ್ದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದೇ ಥರ ಈಗ ಬೇರೆ ಸಾರಥಿ ಸ್ಕೀಮಲ್ಲಿ ವೆಹಿಕಲ್ ತೊಗೊಂಡಿರುವಂಥದ್ದು, ಅವರ ಲೈಫ್ ಸ್ಟೈಲ್ ಏನು ಚೇಂಜ್ ಆಗಿದೆ ಅದನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ನಾವು ಒಂದು ಕಾರ್ಯಕ್ರಮ, ಅಂದರೆ ಇದೇ ಥರ ಈಗ ಏನೇನು ಸ್ಕೀಮ್ಗಳು ಕೊಟ್ಟಿದ್ದೀವಿ ಆ ಸ್ಕೀಮ್ಗಳಲ್ಲಿ ಏನೆಲ್ಲ ಬೆನಿಫಿಟ್ ಆಗಿದೆ, ಎಷ್ಟು ಜನ ಬೆನಿಫಿಟ್ ಆಗಿದ್ದಾರೆ, ಅವರು ಎಕನಾಮಿಕಲಿ ಎಷ್ಟು ಡೆವಲಪ್ ಆಗಿದ್ದಾರೆ, ಅದನ್ನು ನೋಡೋದಕ್ಕೆ ಈ ಒಂದು ಸೋಷಿಯಲ್ ಎಕಾನಮಿ ಸರ್ವೆ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಸರ್, ಕೆಲವರು ಯೋಚನೆ ಮಾಡ್ತಾರೆ, ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಸ್ವಲ್ಪ ಸಿಟಿಗಳಲ್ಲಿ, ನಗರಗಳಲ್ಲಿ ಆ ಕೆಲಸ ಮಾಡಬೇಕು, ಆ ಜಾಬಿಗೆ ಹೋಗಬೇಕು, ಅದಕ್ಕೆ ಹೋಗ್ಬೇಕಂತ ಹೇಳ್ತಾರೆ. ಅದನ್ನು ಬಿಟ್ಟು ಅವರು ಅಂದರೆ ಕೃಷಿ ಮಾಡೋದು, ಆಮೇಲೆ ವೆಹಿಕಲ್ ಓಡಿಸೋದು, ಕೆಲವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಸರ್. ಅಂಥವರಿಗೆ ನೀವು ಯಾವ ಥರ ಯೋಜನೆ? ಅಲ್ಲ, ಅದನ್ನೇ ನಾನು ಹೇಳಿದ್ವಿ, ಯಾರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಕೈ ಹಾಕೋದು ಒಳ್ಳೇದು. ಯಾಕಂತಂದ್ರೆ ಈಗ ನನ್ನ ವೆಹಿಕಲ್ ಇಂಟ್ರೆಸ್ಟ್ ಇಲ್ಲ ಅನ್ನೋದಾದ್ರೆ ಆ ಸ್ಕೀಮ್ ಹೋಗಬಾರ್ದು, ಆ ಸ್ಕೀಮ್ ಇನ್ನೊಬ್ಬರನ್ನ ಕಿತ್ಕೊಂಡಂಗದು. ಅಟ್ಲೀಸ್ಟ್ ಅಲ್ಲಿ ಇಂಟ್ರೆಸ್ಟ್ ಇರುವಂತವ್ರು ತುಂಬಾ ಜನ ಸಿಗ್ತಾ ಇಲ್ಲ, ಅವ್ರಿಗಾದ್ರೂ ಸಿಗುತ್ತೆ. ಹಂಗಾಗಿ ಅದನ್ನ ಬಿಟ್ಟು ಅವ್ರಿಗೆ ಯಾವ್ದ್ರಲ್ಲಿ, ಫಾರ್ ಎಕ್ಸಾಂಪಲ್ ಎಜುಕೇಶನ್, ಈಗ ನಾವು ಸ್ಕೀಮ್ಗಳನ್ನ ಟ್ರೈನಿಂಗ್ ಗಳನ್ನ ಕೊಡ್ತಾ ಇದ್ದೀವಿ. ನಾನು ಕೌಶಲ್ಯಾಭಿವೃದ್ಧಿ ತರಬೇತಿ ಬಗ್ಗೆ ಹೆಚ್ಚು ಹೇಳಲಿಲ್ಲ. ಆಕ್ಚುಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಈಗ ಎಜುಕೇಶನ್ ಸ್ವಲ್ಪ ಅರ್ಬನೈಸೇಷನ್ ಹತ್ರ ಬಂದಾಗ ಮಕ್ಕಳಿಗೆ ಏನಿರುತ್ತೆ ಅಂತಂದ್ರೆ, ಈಗ ಎಜುಕೇಶನ್ ಸಿಕ್ಕಿದ್ಮೇಲೆ ಏನಾದ್ರು ಒಂದು ಟ್ರೈನಿಂಗ್ ಏನಾದ್ರು ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ನಾವು ಈಗ ಪ್ರಬುದ್ಧ ಯೋಜನೆ ಅಂತ ಮಾಡಿದ್ವಿ. ಪ್ರಬುದ್ಧ ಯೋಜನೆಯಲ್ಲಿ IAS ಇರ್ಬೋದು, KAS ಇರ್ಬೋದು, ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆ ಆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಟ್ರೈನಿಂಗ್ ಗಳನ್ನ ಕೊಡ್ತಾ ಇದ್ವಿ. ಆ ಟ್ರೈನಿಂಗ್ ಅನ್ನ ಕೊಡುವಾಗ ನಾವು ಅಪ್ಲಿಕೇಶನ್ ಗಳನ್ನ ಕರೀತಾರೆ, ಬಟ್ ಆ ಅಪ್ಲಿಕೇಶನ್ಗಳು ಬರಲ್ಲ. ಅದಕ್ಕೆ ಈ ಸಲ ಏನ್ ಮಾಡಿದ್ದಾರೆ ಸರ್ಕಾರದಿಂದ ಅಂತಂದ್ರೆ, ಈಗ ನಮಗೆ ಪ್ರಬುದ್ಧ ಯೋಜನೆಗೆ ನಮ್ಮ ಲಂಬಾಣಿ ಕಮ್ಯುನಿಟಿಗೆ 5 ಕೋಟಿ ಕೊಟ್ಟಿದ್ದಾರೆ. 5 ಕೋಟಿನ ನಾವೀಗ ಅದು ಇಂದಿರಾ ಗಾಂಧಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತದ್ದೇನೆ, ಅವ್ರ ಮುಖಾಂತರ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ನಾವು ಅರೇಂಜ್ ಮಾಡಿದೀವಿ.
ಮತ್ತೆ ಈಗ ಒಂದು ಸೆಕ್ರೆಟರಿ ಸಾಹೇಬರು ನಮ್ಗೆ ಅದನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಂದು ಏನು ಹೇಳಿದ್ದು ಅಂತಂದ್ರೆ ಈ ತರದ್ದು ಎಲ್ಲ ಅಂದ್ರೆ ಸೆಲೆಕ್ಷನ್ಗಳು ಕಷ್ಟ ಆಗ್ತಾ ಇದೆ, ಎಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬರ್ತಾ ಇಲ್ಲ. ಅದಕ್ಕೋಸ್ಕರನೇ ಈಗ ನಾವೊಂದು 1000 ಮೆಂಬರ್ಸ್ನೇ ಅಂದ್ರೆ ಎಜುಕೇಟ್ ಇರುವಂತವ್ರು PUC ಇಂದ ಅದು ಡಿಗ್ರಿ ಆಗಿರ್ಬೋದು, PG ಆಗಿರ್ಬೋದು, ಅವರಿಗೆ ಆ ಎಜುಕೇಶನ್ ಮುಗಿದಿದೆ, ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅಂತದ್ರ ಬಗ್ಗೆ ಅರಿವು ಮೂಡಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಒಂದು ಟ್ರೈನಿಂಗ್ ನ ಒಂದು ಕಾರ್ಯಾಗಾರವನ್ನ ಮಾಡ್ತಾ ಇದ್ವಿ. 2 days ಕಾರ್ಯಾಗಾರ ಮಾಡ್ತಾ ಇದ್ವಿ ಬಾಯಿಗಡ್ಡು ಸೊರಗುಂಡಲಕುಪ್ಪದಲ್ಲಿ, ನಮ್ದೇ ಆದಂತ ಇನ್ಸ್ಟಿಟ್ಯೂಷನ್. ಅಲ್ಲಿ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಕಡಿಮೆ ಇತ್ತು. ಈ ಅಮೌಂಟ್ ಅಲ್ಲೇನೆ ನಾವು ಅದ್ರಲ್ಲಿ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಅಲ್ಲಿ ಕೊಡೋದಕ್ಕೋಸ್ಕರ, ಅಲ್ಲಿ ಅಂದ್ರೆ ಈಗ ಅಲ್ಲಿ ಮಕ್ಕಳು ಬಂದ್ಮೇಲೆ ಅವ್ರಿಗೆ ಅಟ್ಲೀಸ್ಟ್ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ಫೆಸಿಲಿಟೀಸ್ ತರ ಅಲ್ಲಿ ಮಾಡೋದಕ್ಕೋಸ್ಕರ ಅವರಿಗೆ ಒಂದು ಕಾಟು ಬೆಡ್ ಇವೆಲ್ಲನೂ ಅಲ್ಲೇ ಕೊಟ್ಟು ಅದೆಲ್ಲ ಮಾಡ್ಕೊಂಡು ಒಂದು ಟ್ರೈನಿಂಗ್ ಅನ್ನ ಕೊಡೋದು. ಮತ್ತೆ ಆ ಟ್ರೈನಿಂಗ್ ಅಲ್ಲಿ ಬಂದ್ಮೇಲೆ ಅವರಿಗೆ ಅವ್ರದ್ದು ಎಜುಕೇಶನ್ ತಕ್ಕಂಗೆ ಮತ್ತೆ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ಹೇಳುವಂಥದ್ದು ಮತ್ತೆ ಕೇಳುವಂಥದ್ದು. ಅದರಲ್ಲಿ ಏನಾದ್ರು ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅದರಲ್ಲೇ ಈಗ ಸೋಷಿಯಲ್ ವೆಲ್ಫೇರ್ ಇಂದಿರಾ ಗಾಂಧಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೇಳ್ದೆ ಅಲ್ಲ, ಅವರು ಅಲ್ಲಿ ಬರ್ತಾರೆ. ಅವ್ರ ಜೊತೆನಲ್ಲೇ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ತಾ ಇದೀವಿ ಅದನ್ನ, ಅವ್ರ ಜೊತೆ ಕೊಲಾಬರೇಷನ್ ಇಟ್ಕೊಂಡೇ ಮಾಡ್ತಾ ಇದೀವಿ. ಅವರು ಬರ್ತಾರೆ, ಅವ್ರು ಬಂದಾಗ ಅಲ್ಲಿ ಅವ್ರದ್ದು ಪ್ರೋಗ್ರಾಮ್ಗಳು ಏನೇನಿದೆ ಆ ಪ್ರೋಗ್ರಾಮ್ಗಳನ್ನ ಹೇಳ್ತಾರೆ. ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಎನ್ರೋಲ್ ಮಾಡೋದಿದ್ರೆ ಅವ್ರು ನೇರವಾಗಿ ಅಲ್ಲೇ ಎನ್ರೋಲ್ ಮಾಡ್ಕೋಬಹುದು. ಎನ್ರೋಲ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅವ್ರಿಗೊಂದು 20-30 ಮೆಂಬರ್ಸ್ ಇದ್ರೆ ಅವ್ರು ಇಮಿಡಿಯೇಟ್ ಆಗಿ ಅದನ್ನ ಆ ಕೋರ್ಸ್ ಅನ್ನೇ ಸ್ಟಾರ್ಟ್ ಮಾಡ್ತಾರೆ ಅವರು. ನಾವು ಆಕ್ಚುಲಿ ಇದು ಬಂಜಾರ ಸಂಸ್ಕೃತಿನಲ್ಲಿ ಈ ಡ್ರೆಸ್ ಇದೆಯಲ್ಲ ತುಂಬಾ ಒಂಥರ ಫ್ಯಾಷನ್, ಇದೊಂಥರ ಫ್ಯಾಷನ್ ಅನ್ವೇ, ಮತ್ತೆ ಅದು ಓಲ್ಡ್ ಕಾನ್ಸೆಪ್ಟ್ ಅಲ್ಲೂ ಇದೆ, ಅದನ್ನ ಡೆವಲಪ್ ಮಾಡ್ಬೇಕು ಅನ್ನೋದು ಒಂದಿತ್ತು. ಈ ಒಂದು ಟ್ರೈನಿಂಗ್ ಅನ್ನು ಅವ್ರ ಮುಖಾಂತರ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಅದು ಸ್ಕಿಲ್ಡ್ ಇದು ಆಕ್ಚುಲಿ, ನಾವು ಯಾರೋ ಮಾಡೋದಕ್ಕೆ ಆಗಲ್ಲ ಅದು, ಬಟ್ ಅದೇ ಕಮ್ಯುನಿಟಿ ಅವರಿಗೆ ತುಂಬಾ ಜನಕ್ಕೆ ಆ ಕೆಲಸ ಗೊತ್ತಿದೆ. ಅಂತವ್ರನ್ನ ನಾವು ಅದನ್ನ ರೆಕಗ್ನೈಸ್ ಮಾಡಿ ಅಂತವ್ರಿಗೂ ಟ್ರೈನಿಂಗ್ ಕೊಡ್ಬೇಕು ಅನ್ನೋದು. ಇದರಿಂದ ಅವ್ರಿಗೆ ಒಂದು ಉದ್ಯೋಗನೂ ಕೂಡ ಉದ್ಯೋಗನೂ ಆಗುತ್ತೆ. ಅಟ್ಲೀಸ್ಟ್ ನಾವು ಬೇಕು ಅಂತಂದ್ರೆ ನಾವು ಈಗ ಅವ್ರಿಗೆ ಟ್ರೈನಿಂಗ್ ಆದ್ಮೇಲೆ ಈಗ ನಾವು ಬೇರೆ ಬೇರೆ ಸ್ಕೀಮ್ ಗಳಲ್ಲಿ ಕೊಡ್ತಾ ಇದೀವಲ್ಲ, ಆ ಸ್ಕೀಮ್ ಗಳನ್ನ ಅವರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ರಾ ಮೆಟೀರಿಯಲ್ ಅಥವಾ ಮೆಟೀರಿಯಲ್ ಏನ್ ಬೇಕಾಗುತ್ತೆ ಅದಕ್ಕೆ ನಾವು ಸ್ವಲ್ಪ ಅಸಿಸ್ಟ್ ಮಾಡಿದ್ರೆ ಸ್ವಲ್ಪ ಬೇರೆ ತರದಲ್ಲಿ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ. ಸರ್, ಈ ತಾಂಡ ಅಭಿವೃದ್ಧಿ ನಿಗಮದ ಶೈಕ್ಷಣಿಕ ಗುಣಮಟ್ಟವನ್ನ ಹೆಚ್ಚಿಸಿಕೊಳ್ಳಕ್ಕೆ ಯಾವೆಲ್ಲ ಯೋಜನೆಗಳನ್ನ ಕೈಗೊಂಡಿದ್ದೀರಿ ಸರ್? ಅಲ್ಲ, ಶೈಕ್ಷಣಿಕ ಮಟ್ಟ ಅನ್ನೋದಕ್ಕೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂಥದ್ದು ಮತ್ತೆ ನಮ್ಮ ಈ ಎಜುಕೇಶನ್ ಆಗಿರುವಂತವ್ರಿಗೆ ನಾವು ಸ್ಕೀಮ್ ಗಳನ್ನ ಕೊಡೋದಕ್ಕೆ ಮಾಡ್ಕೊಂಡಿದ್ವಿ. ನಾನು ಅವಾಗಲೇ ಹೇಳಿದೆ, ಅದನ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರನೇ ಈ ವರ್ಷ ನಾವು 25-26 ಬಡ್ಜೆಟ್ ಅಲ್ಲಿ ನಾವು ನಮ್ಮ ಸ್ಕೀಮ್ ಗಳನ್ನ ಇಡುವಾಗ ಅವರಿಗೆ ಮೋಟಿವೇಟ್ ಮಾಡೋದಕ್ಕೋಸ್ಕರನೇ ಅವ್ರಿಗೆ ಒಂದು ಸ್ವಲ್ಪ, ಈಗ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಒಬ್ರು ರಂಗನಾಥ್ ಅಂತ ಹೇಳಿ, ಅವರು ಈಗ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಸೇಮ್ ಕಮ್ಯುನಿಟಿಯಿಂದ ಬಂದು, ಮತ್ತೆ ಅವ್ರಿಗೆ ರ್ಯಾಂಕ್ ಬಂದಿದ್ದಾರೆ, ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅವರು ನಮ್ಮನ್ನು ಕೇಳಿದ್ರು, ಈಗ ನಮ್ಮ ಈಗಿರೋ ಸ್ಕೀಮಲ್ಲಿ ಅವ್ರಿಗೆ ಏನು ಕೊಡಕ್ ಆಗ್ತಾ ಇಲ್ಲ, ಅದಕ್ಕೆ ನಾವು ಈ ಸಲ ಬೋರ್ಡ್ ಅಲ್ಲೂ ಇಟ್ಟಿದ್ದೀನಿ ಅದನ್ನ. ಆದ್ರೆ ಅವ್ರಿಗೆ ಏನಾದ್ರು ನಮ್ಮ ಕಡೆಯಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ಸಪೋರ್ಟಿಂಗ್ ಮನಿ ಅಂತ ಕೊಟ್ಟಿದ್ದಾರೆ. ಬಟ್ ನಾವೇನಾದ್ರೂ ಮಾಡಕ್ಕಾಗತ್ತೆ ಆ ತರದವ್ರಿಗೆ, ಅಂದ್ರೆ ಆ ಕಮ್ಯುನಿಟಿನಲ್ಲಿ ಬಂದಂತ ಸರ್ಕಾರ ಗುರುತಿಸೋದ್ರ ಜೊತೆಗೆ ನಮ್ಮ ಕಮ್ಯುನಿಟಿನ ನಮ್ಮ ನಿಗಮದಿಂದನೂ ಗುರುತಿಸಿ ಅವ್ರಿಗೆ ಏನಾದ್ರು ಬೇರೆ ಏನಾದ್ರು ಹೆಲ್ಪ್ ಮಾಡಕ್ಕಾಗತ್ತ ಅನ್ನೋದಕ್ಕೋಸ್ಕರ ಆ ತರ ಸ್ಕೀಮ್ಗಳಿಗೆ ಸ್ವಲ್ಪ ಅಮೌಂಟು ಇಡ್ತಾ ಇದ್ದೀನಿ. ಅದು ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಇಡೋದಕ್ಕೆ ನಾವು ಈ ಸಲ ಪ್ರಾವಿಷನ್ ಮಾಡ್ಕೊತಾ ಇದ್ದೀವಿ. ಸರ್, ಈ ತಾಂಡ ಅಭಿವೃದ್ಧಿ ನಿಗಮಕ್ಕೆ 2024-25 ಎಷ್ಟು ಅನುದಾನ ನೀಡಲಾಗಿದೆ ಸರ್? ನಮ್ಗೆ ಈ ವರ್ಷದ 24-25 76 ಕೋಟಿ ಅಮೌಂಟ್ ಕೊಟ್ಟಿದ್ದಾರೆ. ಎಲ್ಲ ಈ 6 ಸ್ಕೀಮ್ಗಳಿಗೆ ಸೇರಿ 76 crores ಕೊಟ್ಟಿದ್ದಾರೆ. ಸರ್, ಅಷ್ಟೂ ಕೂಡ ಎಲ್ಲಾ ಯೋಜನೆಗಳಿಗೆ ಬಳಕೆ ಆಗುತ್ತೆ ಸರ್? ಆಗುತ್ತೆ, ಖಂಡಿತವಾಗ ಆಗುತ್ತೆ. ಯಾಕಂದ್ರೆ ಆ ಸ್ಕೀಮ್ ನ ಬಿಟ್ಟು ಬೇರೆ ಎಲ್ಲೂ ಖರ್ಚು ಮಾಡಕ್ ಬರಲ್ಲ. ಒಂದು ಎರಡನೇದು, ನಾನು ಅದೇ ಲಾಸ್ಟ್ ಒಂದು 3 years ಅಲ್ಲಿ ನಾನು ಆಗ್ಲೇ ಹೇಳ್ದಲ್ಲ, ಸ್ವಲ್ಪ ಸ್ಲೋ ಆಗಿದೆ ಪ್ರೋಗ್ರಾಮ್ಗಳಿಗೆ. ನಾವು ಬೆನಿಫಿಷಿಯರಿಗೆ ಆಯಾ ವರ್ಷದನ್ನ ಅಲ್ಲಿ ಕೊಡಕ್ ಆಗಿಲ್ಲ. ಈಗ ನಾವು ಈ ವರ್ಷದಲ್ಲಿ ಈಗ ಲಾಸ್ಟ್ ಒಂದು 3 months ಅಲ್ಲಿ ಒಂದು 700-750 ಮೆಂಬರ್ಸ್ಗೆ ಇಂಡಿವಿಜುವಲ್ ಆಗಿ ಕೊಟ್ಟಿದ್ವಿ. ಈಗಲೂ ನಮಗೆ ಸ್ವಲ್ಪ ಟೆಕ್ನಿಕಲಿ ಇನ್ಸ್ಟಿಟ್ಯೂಷನಲ್ ಪೇಮೆಂಟ್ಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಈಗ ಅದು ಕ್ಲಿಯರ್ ಆಗಿದೆ. ಅದಾದ್ಮೇಲೆ ಈಗ ಕ್ಲಿಯರ್ ಮಾಡ್ತಾ ಇದ್ವಿ. ಮೋಸ್ಟ್ ಪ್ರಾಬ್ಲಿ ಈ ಜೂನ್-ಜುಲೈನಲ್ಲಿ ನಾವು ಏನ್ ಹಿಂದಿಂದ ಅರಿಯರ್ಸ್ ಗಳೆಲ್ಲ ಉಳ್ಕೊಂಡಿದೆ, ಒಂದು 5,200 ಅಪ್ಲಿಕೇಶನ್ಗಳು ಬಾಕಿ ಇದೆ. ಅದನ್ನ ನಾವು ಜೂನ್-ಜುಲೈನ ಒಳಗಡೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ಅಂದ್ರೆ ಅಷ್ಟನ್ನು ಕಂಪ್ಲೀಟ್ ಮಾಡಿದ್ರೆ ನಮ್ದು ಈ ವರ್ಷದಲ್ಲಿ ಏನ್ ನೋಡ್ಕೊಳ್ಳುತ್ತೆ ಅದಷ್ಟು ಮಾತ್ರ ನಾವು ಕಂಟಿನ್ಯೂ ಮಾಡಕ್ ಆಗುತ್ತೆ. ಹಳೇದ ಅರಿಯರ್ಸ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ಬೇಕು. ಓಕೆ ಸರ್, ಈ ಬೆಟ್ಟ ಗುಡ್ಡಗಳಲ್ಲಿ ಅಲ್ಲಿ ತಾಣಗಳನ್ನ ಕಟ್ಟಿಕೊಂಡು ವಾಸ ಮಾಡ್ತಿದ್ದಾರಲ್ಲ ಸರ್, ಅಂತಲ್ಲಿ ಆ ತಾಣಗಳಲ್ಲಿ ಕೆಲವರು ಅನಕ್ಷರಸ್ಥರಿದ್ದಾರೆ ಅಲ್ವಾ ಸರ್? ಈಗ ನೀವು ಯೋಜನೆಗಳನ್ನ ಅರ್ಜಿಯಾಗಿ ಬಿಟ್ಟಿರ್ತೀವಿ, ಕೆಲವೊಂದು ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಲುಪ್ತಿಲ್ಲ ಅಂತ ಹೇಳ್ತಿದ್ದೀರಾ. ಅಂದ್ರೆ ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ ಸರ್, ಈಗೆಲ್ಲಾನು ಕೂಡ ಆನ್ಲೈನ್ ಥ್ರೂನೇ ಹಾಕ್ಬೇಕು ಅಂತ ಹೇಳಿ, ಅಂತಹ ಸ್ಥಳಗಳಲ್ಲಿ, ಅಂತಹ ತಾಂಡಗಳಲ್ಲಿ ಯಾವ ತರ ಮುಟ್ಟಿಸ್ಬೇಕು, ಯಾವ ತರ ಅವ್ರ ಅರ್ಜಿಯನ್ನ ಅಪ್ಲೈ ಮಾಡಬೇಕು ಸರ್ ಆನ್ಲೈನ್ ಮೂಲಕ? ಆನ್ಲೈನ್ ಅದೇ ಸಿಸ್ಟಮ್ ಹೆಂಗಿದೆ ಅಂದ್ರೆ ಒಂದ್ರಲ್ಲಿ ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಈಗ ಆನ್ಲೈನ್ ಅಲ್ಲಿ ಹಿಂದೆ ಇದು ಸಿಸ್ಟಮ್ ಈ ಆನ್ಲೈನ್ ಅಲ್ಲಿ ಬಂದ ಮೇಲೆ ನಮ್ಗೆ ಏನಾಗಿದೆ ಅಂತಂದ್ರೆ ಯಾರು ಅರ್ಜಿಗಳು ಬರ್ತಾ ಇವೆ
ಆ ಅರ್ಜಿಗಳನ್ನ ಪ್ರಯಾರಿಟಿ ಮೇಲೆ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಅಂದ್ರೆ ರೆಕಾರ್ಡ್ ಆಗಿರುತ್ತೆ. ಇಲ್ಲೊಂದು ಏನಾಗ್ತಾ ಇತ್ತು, ಕೆಲವು ಈಗ ವಾಲ್ಮೀಕಿದನ್ನೇ ಕೇಳಿದ್ರಿ ಅಥವಾ ಗೋವಿದ ಹೇಳಿದ್ರಿ, ಕೆಲವು ಅಪ್ಲಿಕೇಶನ್ಗಳು ಯಾವ್ದಲ್ಲಿ ಬಂದಿದೆ, ಯಾರಿಗೆ ಕೊಟ್ಟಿದ್ದಾರೆ, ಆ ಎಲ್ಲ ಇನ್ಫಾರ್ಮೇಶನ್ಗಳು ಕರೆಕ್ಟ್ ಆಗಿ ಸಿಗ್ತಾ ಇರಲಿಲ್ಲ. ಬಟ್ ಇದರಲ್ಲಿ ಸಿಸ್ಟಮ್ ಸರಿಯಾಗುತ್ತೆ. ಬಟ್ ನೀವ್ ಹೇಳ್ದಂಗೆ ನಮ್ಮ ಸಮುದಾಯ ಅಂದ್ರೆ ಈ ಲಂಬಾಣಿ ಸಮುದಾಯದಲ್ಲಿ ರೂಟ್ ಲೆವೆಲ್ ಇರುವಂತದ್ದು ನಮ್ಗೆ ಫಾರೆಸ್ಟ್ ಏರಿಯಾದಲ್ಲಿ ಇರ್ಬೋದು ಅಥವಾ ರಿಮೋಟ್ ಪ್ಲೇಸಸ್ ಅಲ್ಲಿ ಇದ್ದಾರೆ. ರಿಮೋಟ್ ಪ್ಲೇಸಸ್ ಅಲ್ಲಿ ನಾವೀಗ ನಮ್ಮ ಸ್ಟಾಫ್ ನಮ್ಮಲ್ಲಿ ಶಾರ್ಟೇಜ್ ಇದೆ. ಕೆಲವು ಲೋಪಗಳಾಗಿರೋದನ್ನು ನಿಜ. ಅಂದ್ರೆ ಅಲ್ಲಿಂದ ತಗೊಳಕ್ ಆಗದೆ ಇರ್ಬೋದು ಕೆಲವೊಂದ್ರ. ಆದ್ರೆ ನಾವು ಎಲ್ಲರಿಗೂ ಹೇಳಿದೀವಿ ಅದನ್ನ. ನಮ್ಮ ಹಿಂದೆ ಏನಾದ್ರು ಇತ್ತು, ಸ್ಟಾಫ್ ಅಲ್ಲಿ ಹೋಗಿ ಅವ್ರ ಹತ್ರ ಯಾರಾದ್ರೂ ಇದ್ರೆ ನೋಡ್ಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅದು ಈ ಸಲ ಮಾಡಕ್ಕಾಗಿಲ್ಲ. ಬಟ್ ಅವ್ರಿಗೆ ಎಲ್ಲಾದ್ರೂ ಆಲ್ಮೋಸ್ಟ್ ನೆಟ್ವರ್ಕ್ ಕವರೇಜ್ ಆಗಿದೆ ಅನ್ನೋ ತರದಲ್ಲಿ ನಾವು ಮಾಡ್ತಾ ಇದೀವಿ. ಅದು ನೆಕ್ಸ್ಟ್ ಅದೇ ನೋಡೋಣ ನೆಕ್ಸ್ಟ್ ಅದು. ಬಟ್ ಅದು ಒಂದು ಮಾಡಕ್ ಹೋದ್ರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಯೋಚನೆ ಮಾಡ್ತೀವಿ ಅದನ್ನ. ಅಂದ್ರೆ ಈ ಹಂತದಲ್ಲಿ ಏನು ಸರ್ಕಾರದ ನಿರ್ಧಾರ ಇರೋದ್ರಿಂದ ನಾನು ಅದ್ರ ಬಗ್ಗೆ ಸ್ಪಷ್ಟವಾಗಿ ಹಿಂಗೆ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅಪ್ಲಿಕೇಶನ್ಗಳನ್ನ ಆ ರಿಮೋಟ್ ಪ್ಲೇಸ್ ಅಲ್ಲಿ ನಮ್ಮ ಸ್ಟಾಫ್ ಏನಿದ್ದಾರೆ ಅವ್ರನ್ನ ಕಳಿಸಿ ಅದ್ರೂ ಆ ಥರದ್ದು ಏನಾದ್ರು ಇದ್ರೆ ಅವ್ರನ್ನ ಕವರ್ ಮಾಡಿಸ್ಕೊಂಡು ಕೊಡೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀವಿ. ಈಗ ಯೋಜನೆಗಳು ಹಲವು ರೀತಿಯಾದಂತಹ ಯೋಜನೆಗಳು ನಾವು ಆಲ್ರೆಡಿ ಸರ್ಕಾರದಿಂದ ಕೊಟ್ಟಿದ್ದೀವಿ ನಿಗಮ ಕಡೆಯಿಂದ ಅಂತ ಹೇಳಿದ್ರಲ್ಲ ಸರ್. ಈಗ ಗಂಗಾ ಕಲ್ಯಾಣ ಯೋಜನೆ ಅಂತಾನು ಕೂಡ ಬಂದಿದೆ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಎಲ್ರಿಗೂ ತಲುಪ್ತಿದೆನಾ? ಎಲ್ಲಾ ಸಮುದಾಯ ಅಂದ್ರೆ ಈ ತಾಂಡ ಸಮುದಾಯದಲ್ಲಿ, ಬಂಜಾರ ಸಮುದಾಯದವರು ಪ್ರತಿಯೊಂದು ಅಪ್ಲಿಕೇಶನ್ ಅರ್ಜಿ ಹಾಕಿರುವಂತ ಪ್ರತಿಯೊಂದು ವ್ಯಕ್ತಿಗೂ ತಲುಪ್ತಿದೆನಾ ಅಥವಾ ಲಿಮಿಟೆಡ್ ವ್ಯಕ್ತಿಗಳಿಗೆ ತಲುಪ್ತಿದೆನಾ? ಅಪ್ಲಿಕೇಶನ್ ತುಂಬಾ ಬರ್ತಾ ಇದೆ. ಅಪ್ಲಿಕೇಶನ್ ಬಂದಾಗ ಫಾರ್ ಎಕ್ಸಾಂಪಲ್ ನಾನು ಈ ಸಲ ಅದಕ್ಕೆ ಬಡ್ಜೆಟ್ ಅಲ್ಲಿ ನಾವು ಈಗ ನಮಗೆ ಕೊಟ್ಟಿರುವಂತದ್ದು 76 ಕೋಟಿ. ನಾನು ಈ ಸಲ ಬಡ್ಜೆಟ್ ಅಲ್ಲಿ ಅಂದ್ರೆ ಹಿಂದೆ ಇರೋ ಅಪ್ಲಿಕೇಶನ್ ಗಳು ಏನಿದೆ ಆ ಎಲ್ಲಾ ಅಪ್ಲಿಕೇಶನ್ ಗಳನ್ನ ಕ್ಲಿಯರ್ ಮಾಡ್ಬೇಕಾದ್ರೆ ನಮಗೆ ನಿಯರ್ಲಿ 940 crores ಅಷ್ಟು ಬೇಕಾಗ್ತದೆ. ನಾವು ಈ ಸಲ ಬಡ್ಜೆಟ್ ಅಂತೂ ಮಾಡಿ ಕಳಿಸಿದೀವಿ. ನಮ್ಗೆ ಇಷ್ಟು ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅಂತ ನಮಗೂ ಗೊತ್ತಿದೆ. ಸರ್ಕಾರದಲ್ಲಿ ಅಷ್ಟನ್ನ ಒಂದೇ ನಿಗಮಕ್ಕೆ ಅಷ್ಟು ಕೊಡೋದು ಕಷ್ಟ ಆಗುತ್ತೆ ಅಂತ. ಅಟ್ಲೀಸ್ಟ್ ಈ ಸಲ ಸ್ವಲ್ಪ ಜಾಸ್ತಿ ಮಾಡಿ ಕೊಟ್ರೆ ಸ್ಕೀಮ್ಗಳ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಗಳನ್ನು ಕೊಡೋದಕ್ಕೆ ನಾವು ಪ್ರಯತ್ನ. ಸರ್, ಈಗೇನು ಈ ಬಂಜಾರ ಸಮುದಾಯದ ನಿರುದ್ಯೋಗ ಯುವಕ ಯುವತಿಯರಿಗೆ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಏನಿಗೆ 2 ತಿಂಗಳ ತರಬೇತಿಯನ್ನ ಕೊಟ್ಟಿದ್ರಲ್ಲ ಸರ್, ಇದರ ಪರಿಣಾಮವಾಗಿ ಯಾವ ತರ ಅನಿಸಿಕೆ ಆಗ್ತಿದೆ ಸರ್? ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ ಅಂತ ಹೇಳಿ? ಅಲ್ಲ, ಈಗ ಅದನ್ನೇ ನೋಡ್ತಾ ಇದ್ರೆ ಈಗ ಒಂದು ಖುಷಿ ಆಗೋದೇನು ಅಂತಂದ್ರೆ ನಮ್ಮ ನಿಗಮದಿಂದ ಸ್ಟಾರ್ಟ್ ಮಾಡಿದಂತ ಒಂದು ಸ್ಕೀಮ್ ಇದು. ಅಂದ್ರೆ ಈ ವರ್ಷದಲ್ಲಿ ನಾವು ಒಂದು ಸ್ಕೀಮ್ ಮಾನ್ಯ ಸಚಿವರು ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಈ ಒಂದು ಅಪ್ರೂವಲ್ ಕೊಟ್ಟಿದ್ರು. ಈ ಒಂದು ಸ್ಕೀಮಲ್ಲಿ ನಾವು 30 ಜನ ಸೆಲೆಕ್ಟ್ ಮಾಡಿಕೊಂಡು 30 ಜನ ಲಂಬಾಣಿ ಸಮುದಾಯದ ಮಕ್ಕಳನ್ನ ಅವರ ಮಿನಿಮಮ್ ಎಜುಕೇಶನ್ ಅಲ್ಲಿ ಹೈಯೆಸ್ಟ್ ಎಜುಕೇಶನ್ ಇದ್ದಂಥವ್ರು, ಅಂದ್ರೆ ಜರ್ನಲಿಸಮ್ MA ಮಾಡಿರ್ಬೋದು ಅಥವಾ ಅದರಲ್ಲೇ PhD ಮಾಡಿರುವಂಥವ್ರು ಅಥವಾ ಡಿಗ್ರಿ ಮಾಡಿ ಅವರು ಬೇರೆ ಬೇರೆ ಕೆಲಸಗಳನ್ನು ನೋಡ್ಕೋಬಹುದು. ನಾವು ಮಿನಿಮಮ್ ಎಜುಕೇಶನ್ ಅಲ್ಲಿ ಅಂದ್ರೆ SSLC ಇರ್ಬೋದು, PUC ಇರ್ಬೋದು ಅಂತ ಮಕ್ಕಳನ್ನ ತಗೊಂಡು ನಾವೀಗ ಅವರಿಗೆ ಟೆಕ್ನಿಕಲ್ ಒಂದು ಕೋರ್ಸ್ ಅನ್ನ ಮಾಡಿ ಅದರಲ್ಲಿ ಅವರು ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ವಿಡಿಯೋ ಮಿಕ್ಸಿಂಗ್ ಇರ್ಬೋದು ಅಥವಾ ಇದೇ ಮೀಡಿಯಾದಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರದೇ ಆದಂತ ಈಗ ನಾವೀಗ ನೇರ ಸಾಲದಲ್ಲಿ ಕೊಡ್ತಾ ಇದ್ದೀವಿ, 1 ಲಕ್ಷ ರೂಪಾಯಿ ಕೊಡ್ತಿದ್ದೀವಿ. ಆ ಥರ ಸ್ಕೀಮ್ಗಳಲ್ಲಿ ಇವರು ಬರ್ಬೋದು ಇವಾಗ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇವರು ನಾವೇನೀಗ ಹಸು ಸಾಕೋದಕ್ಕೆ, ಕುರಿ ಸಾಕೋದಕ್ಕೆ ಕೊಡ್ತಾ ಇದ್ದೀವಿ. ಅದೇ ತರ ಈಗ ನಾನು ಮೈಸೂರು ಕಾರ್ಪೊರೇಷನ್ ಅಡಿಷನಲ್ ಕಮಿಷನರ್ ಆಗಿದ್ದಾಗ ಒಂದು ಸ್ಟೂಡೆಂಟ್ ಒಬ್ರು ಬಂದು ನಾನು ಹಿಂಗೆ ಕೇಳಿದ್ರು. ಅವಾಗ ಸರ್ ನನಗೆ ಒಂದು ಅವ್ರು ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಅದು ಒಂದು ಸ್ಕೀಮ್, ನಾನು ಫೋಟೋಗ್ರಾಫರ್ ಆಗ್ಬೇಕು ಸರ್, ನನಗೆ ಒಂದು ಕ್ಯಾಮ್ರಾ ಕೊಡಿಸಿ ಸರ್ ಅಂತ. ಆ ಕ್ಯಾಮ್ರಾಗೆ ಅವರಿಗೆ ಸ್ಕೀಮಲ್ಲಿ ತೊಗೊಂಡವ್ರಿಗೆ ಕ್ಯಾಮ್ರಾ ಮತ್ತು ಒಂದು ವಿಡಿಯೋ ಎರಡೂ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಕೊಟ್ಟಿದ್ವಿ. ಇವಾಗ ಅವರು ಮೈಸೂರಲ್ಲಿ ಒಂದು ಸೂರ್ಯ ಅಂತೇಳಿ ಒಂದು TV ಅವರೇ ಮಾಡ್ಕೊಂಡಿದ್ದಾರೆ. ಆದರೆ ಆ ಥರ ಇಂಡಿವಿಜುವಲ್ ಆಗಿ ಇದನ್ನು ಅಷ್ಟೇ, ಇದೊಂದು ಪ್ರೋಗ್ರೆಸಿವ್ ವರ್ಕ್. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಸಕ್ಸಸ್ ಅಂತ ಅನಿಸ್ತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನೀವು ಈಗ ಇಂಟರ್ವ್ಯೂ ಮಾಡ್ತಾ ಇರೋದು ನಮ್ಮ ನಿಗಮದಿಂದನೇ ಮಾಡಿದಂಥ ಒಂದು ಸ್ಟೂಡೆಂಟ್ಸು ನಮ್ಮದೇ ಇಂಟರ್ವ್ಯೂ ಮಾಡುವಂಥದ್ದು, ನಮ್ಮ ಅಧ್ಯಕ್ಷರನ್ನ ಇಂಟರ್ವ್ಯೂ ಮಾಡೋದು ಅಥವಾ ನಮ್ಮ ಸಚಿವರನ್ನ ಇಂಟರ್ವ್ಯೂ ಮಾಡೋದಿರ್ಬೋದು ಅಥವಾ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರನ್ನ ಇಂಟರ್ವ್ಯೂ ಮಾಡುವಂಥದ್ದು. ನಾನು ಏನು ಹೇಳ್ತಿದ್ದೀನಿ ಅಂದರೆ ನಾವು ಹಿಂಗೆ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕಿಂತ ನಿಮ್ಗೆ ಅದರಿಂದ ಏನೋ ಬೆನಿಫಿಟ್ ಆಗಿದೆ ಅದು ನಿಮಗೆ ಗೊತ್ತಿದೆ. ಈಗ ಅದರಿಂದ ಅಟ್ಲೀಸ್ಟ್ ನಾನು ಆಗಲೇ ಹೇಳಿದೆ, ನಾನು ಬೇರೆ ವಿಚಾರ ಹೇಳುವಾಗ್ಲೂ 70-75% ಒಂದು ಪ್ರೋಗ್ರಾಮ್ ಸಕ್ಸಸ್ ಆದ್ರೂ ನಮ್ಮ ರೇಟ್ ಅದು ಓಕೆ ಅಂತಾನೆ ಅನ್ಕೋತೀವಿ. ನೋಡೋಣ, ಈಗ ನಾನು ಸಚಿವರ ಹತ್ರ ಮತ್ತೆ ಮಾತಾಡಿದಾಗ ಇದನ್ನು ನಾವು ಆ ಸ್ಕೀಮ್ಗಳಲ್ಲಿ ಸೇರಿಕೊಂಡಾಗ ಅಂದರೆ ನೇರ ಸಾಲದಲ್ಲಿ ಇರ್ಬೋದು ಅಥವಾ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ ಅನ್ನೋದಾದ್ರೆ ಉದ್ಯಮಶೀಲತಾ ತರಬೇತಿನಲ್ಲಿ ಇರ್ಬೋದು, ಅವರು ಬ್ಯಾಂಕಿಂದ ತೊಗೊಂಡು ಲೋನ್ ತೊಗೋತೀವಿ ಅನ್ನೋದಾದರೆ ಇದನ್ನು ಸ್ಕೀಮಲ್ಲಿ ಸೇರಿಸ್ಕೊಳ್ಬೇಕಾದ್ರೆ ನಾವು ಅವ್ರಿಗೂ ಅಂದರೆ ಸೆಲ್ಫ್ ಡೆವಲಪ್ಮೆಂಟ್ ಆಗೋದಕ್ಕೆ. ಈ ಕೆಲವ್ರಿಗೆ ನಿಗಮದಿಂದ ನಾವು ಈಗೇನು ಟ್ರೈನಿಂಗ್ ಕೊಡೋಕ್ಕೆ ಹೇಳಿದ್ದೀವಿ, ಆ ಇನ್ಸ್ಟಿಟ್ಯೂಷನ್ ಅವರು ನಾವು ಬೇರೆ ಹತ್ರ ಅವರು ಒಂದು ಅಟ್ಲೀಸ್ಟ್ ಒಂದು 70-75% ಅವರಿಗೆ ಜಾಬ್ ಆಪರ್ಚುನಿಟೀಸನ್ನು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಲ್ಲದೆ ಅಲ್ಲಿ ಉಳ್ಕೊಳ್ಳೋವಂಥವ್ರು ಬೇರೆ ಯಾರಾದ್ರು ಇದ್ದರೆ ಅವ್ರೇನಾದರೂ
ಪ್ರೈವೇಟ್ ಆಗಿ ಕೆಲಸ ಮಾಡ್ತೀವಿ ಅಥವಾ ನಾವೇ ಒಂದು ಟಿವಿ ಮಾಡ್ಕೋತೀವಿ ಅಥವಾ ಈಗ ಯೂಟ್ಯೂಬ್ ಇದೆ ಮತ್ತೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಆದಂಥ ಪ್ರೈವೇಟ್ ಆಗಿ ಮಾಡುವಂಥ ಕೆಲಸಗಳನ್ನು ಇದೆ. ಅಂಥದ್ದನ್ನೇನಾದರೂ ಮಾಡ್ತೀವಿ ಅಂತಂದರೆ ನಾವು ಅದರಲ್ಲಿ ನೇರ ಸಾಲ ಯೋಜನೆ ಇದೆಯಲ್ಲ ಅದರಲ್ಲಿ ತೊಗೊಂಡು ಅದು ಆ ಯೋಜನೆಗೆ ಬರುತ್ತದು, ಅದರಲ್ಲಿ ಅದನ್ನು ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಅವ್ರಿಗೂ ಅವಕಾಶ ಕೊಡೋದಕ್ಕಾದರೆ ನೋಡೋಣ. ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ನಮ್ಮ ಪ್ರಜಾವಾಹಿನಿ ಮೂಲಕ ಅಷ್ಟು ಯೋಜನೆಗಳನ್ನ ಸಮುದಾಯದವರಿಗೆ ಯಾವುದೇ ರೀತಿ ಯೋಜನೆಗಳನ್ನ ಬಳಕೆ ಮಾಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ಯೋಜನೆಗಳನ್ನ ತಂದು ಕೊಡ್ತೀವಿ ಬಿಡ್ತೀವಿ, ಅದೆಲ್ಲ ಪ್ರತಿಯೊಬ್ಬರು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ಪ್ರಜಾವಾಹಿನಿ ಮೂಲಕ ಹೇಳಿದ್ದಕ್ಕೆ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ನಮ್ಮ ಪ್ರಜಾವಾಹಿನಿ ಮೂಲಕ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ಬಂಜಾರ ಸಮುದಾಯದ ಅಭಿವೃದ್ಧಿಗಾಗಿ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನ ತಂದಿದೆ, ಅವರ ಅಭಿವೃದ್ಧಿಗೆ ಯೋಜನೆಗಳನ್ನ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಪ್ರತಿಯೊಂದು ತಾಂಡಗಳಲ್ಲಿ ಸಮುದಾಯದರಿಗೆ ಆ ಯೋಜನೆಗಳು ತಲುಪುವಂತಹ ಹೊಸ ಹೊಸ ಯೋಜನೆಗಳನ್ನು ಮುಂದಿನ ದಿನದಲ್ಲಿ ನಮ್ಮ ತಾಂಡ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಸರ್ ನಮ್ಮ ಜೊತೆ ಮಾತಾಡಿದ್ದಾರೆ. ಇಷ್ಟನ್ನು ಕೂಡ ಆ ಅಷ್ಟು ಯೋಜನೆಗಳು ಪ್ರತಿಯೊಂದು ಸಮುದಾಯದವರಿಗೂ ಕಟ್ಟಕಡೆ ವ್ಯಕ್ತಿಗೂ ತಲುಪುತ್ತೆ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನೋದನ್ನ ನಮ್ಮ ಪ್ರಜಾವಾಹಿನಿ ಮೂಲಕ ಎಲ್ರಿಗೂ ತಿಳಿಸಿದ್ದಾರೆ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾವು ಈ ಪ್ರಜಾವಾಹಿನಿ ಮೂಲಕ ಹೊಸ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಪ್ರಜಾವಾಹಿನಿ ನ್ಯೂಸ್.